ನುರಿಯ ಚೆನ್ನಯ್ಯ ಕೊರಳಿಗೆ ಲಿಂಗ ಜಾರಿ ಬಿದ್ದೋಗುತ್ತೆ. ಮತ್ತೆ ಅವ್ರು ಅದನ್ನ ಗಣನೆ ತಗೊಳ್ಳಿಲ್ಲ, ಹೊರಟೋಗ್ಬಿಡ್ತಾರೆ. ಮತ್ತೆ ಆ ಲಿಂಗಯ್ಯ ಯಾವಾಗ ನನ್ನ ಬೇಜವಾಬ್ದಾರಿಯಿಂದ ಬಿಟ್ಬಿಟ್ಟೋದು ಅಂತೇಳಿ ತಾನೇ ಹೋಗಿ ಅವ್ನು ವಿಶ್ರಮಿಸ್ಕೊತಾ ಇರ್ಬೇಕಾದ್ರೆ ಅವನು ತಂದ ನಾರನ್ನ ಮಾರ್ಕೊಂಡು ಪೇಟೆಯಲ್ಲಿ 100 ಆಗಕ್ಕೆ ಕೊಟ್ಟರು ಮಾರಿ ಅದನ್ನು ತಂದು ಇದು ಮಾಡ್ತಾನೆ. ಆ ನಾರನ್ನ ಬಸವಣ್ಣವ್ರಿಗೆ ಗೊತ್ತಾಗುತ್ತೆ, ಇದೇನೋ ಬರುತ್ತೆ ನಮ್ಮ ಇದಕ್ಕೆ ಈ ಜಗಳ ಅದಿಗೆ ಅಂದ್ಬಿಟ್ಟು ಅವ್ರಿಗೆ ಯಾಕೋ ಹೇಳಿ 100 ಕೊಟ್ಬಿಟ್ಟು ಅದನ್ನು ತರಿಸಿ ಅವ್ನು ಭದ್ರವಾಗಿ ಪೆಟ್ಟಿಗೆಯಲ್ಲಿ ಇಟ್ಟು ಅದನ್ನು ಇಟ್ಟವ್ರೆ. ಈ ಕಡೆ ಅದನ್ನು ಅವನು ಲಿಂಗಯ್ಯನು ತಂದು ವಿಶ್ರಮಿಸ್ಕೊತಾ ಇರ್ಬೇಕಾದ್ರೆ ಅವನ ಮುಂದೆ 100 ಆಗನ ತಂದು ಸುದ್ದವನು. ಆವಾಗ ಅವರಿಬ್ಬರಿಗೂ ಸ್ವಲ್ಪ ವಾದ ನಡೀತು. ಹೇಳ್ತಾರೆ, ಅಪ್ಪ ನೀನು ನನ್ನ ಬಿಟ್ಬಿಟ್ಟು ಬಂದ್ಬಿಟ್ಟೆ, ಲಿಂಗಯ್ಯ ಕೇಳ್ಕೊಳ್ಳೋದು ನನಗೆ ಇದಾಯಿತು, ನನ್ನ ತಪ್ಪು ಗೊತ್ತಾಗಿ ನಾನು ನಿನಗೆ ತೊಂದರೆ ಕೊಟ್ಟಿದ್ದೀನಿ ಅಂದ್ಬಿಟ್ಟು ನಾನು ಆ ನಾರನ್ನ ಮಾರಿ ತಂದಿಟ್ಟಿದ್ದೀನಿ ನೋಡು, ಇಷ್ಟೊಂದು 4 ಆಗ ನೀನು ತಗೊಳ್ತಾ ಇದ್ದೆ, ನೀನು 100 ಕೊಟ್ಟು ತಗೊಂಡವ್ರೆ ಅಂದ್ಬಿಟ್ಟಲ್ಲಿ ತಂದಲ್ಲಿ ಇಟ್ಟವ್ರೆ. ಅವಾಗ ಅವರಿಬ್ಬರಿಗೂ ಸಂಭಾಷಣೆ ನಡೀತು. ಅದು ಇವತ್ತು ಎನ್ನೊಳ್ತಪ್ಪಿಲ್ಲದೆ ಎನ್ನ ಸೂತ್ರವನಗಲಿ ಇನ್ನೂ ಬೋಧವ ನಿನ್ನ ಗಸನೆ ಏನೆಂದ 3 ನಯನ ಉಳ್ಳ ಮಾರಹರನಾದರೂ ಸಾರಿ ಕೂಡೇನೋ ಸಿದ್ಧ ದೂರ ಹೋದೆಂದ ಆಗದ ಬದುಕಿಗೆ ಶತವನ್ನ ಹೊತ್ತು ತಂದೆ ಈಗ ಸಲ್ಲದು ನಮ ಎಂತು ತಸ್ಕರವು ಪರದ್ರವ್ಯವನು ತಂದು ಕರಸೊಂಕು ಎಂಬುವ ಕರಚೋರ ನಡೆಯನ್ನು ಕಾಣಿಸಲು ಬಂದೆ ಬೇಡ ನಿನ್ನಯವನು ಗಾಢದಿಂದೆನ್ನ ನಾರ ಕೂಡಲೇ ತಾರೆಂದು ಕೊಯ್ದಾಡಿಸಿದನು. ಲಿಂಗಯ್ಯ ತುಂಬ ದೈನ್ಯತೆಯಿಂದ ಬಂದು ಕೇಳ್ಕೊಳ್ತಾನೆ ಚೆನ್ನಯ್ಯನ. ಆದರೆ ಚೆನ್ನಯ್ಯ ತುಂಬ ಕೋಪಿಷ್ಠನಾಗಿರ್ತಾನೆ. ತನ್ನ ಒಂದು ಇದು ಕುಂದು ಬಂದಿದ್ದೀರಾ ಅಂತಂತೇಳಿ ಅದಕ್ಕೆ ಅವಳು ನನ್ನ ಅಂಗಳನೇ ಮೆಟ್ಬೇಡ, ನನ್ನ ವಸ್ತು ಕುಡಿದು ನೀನು ಒಳಗೆ ಬರ್ಬಿಟ್ಟು ಅಲ್ಲೇ ನಿಲ್ಲು ಅಂತ ಅಂದ್ಬಿಟ್ಟು ಜಡಿದು ಆಚೆ ಕಡೆ ನಿಲ್ಲಿಸಿರ್ತಾನಂತೆ. ಆಗ ನನ್ನಲ್ಲಿ ಏನೂ ತಪ್ಪಿಲ್ಲಪ್ಪ, ಸೂತ್ರವನ್ನಾಗಲಿ ಇನ್ನೂ ಹೋದವ ನಿನ್ನ ಕಸನೆ ಏನಲ್ಲ, ನನ್ನ ಸೂತ್ರನೇ ನೀನು ಬಿಟ್ಬಿಟ್ಟು ನೀನು ಹೋದ್ಮೇಲೆ ನಿನ್ನ ಇದು ನನಗೇನು ಬೇಕಾಗಿದೆ, ನೀನು ಒಳಗೆ ಬರ್ಬಿಟ್ಟು ಅಂತ ತುಂಬ ವಾದ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, 3 ನಯನ ಉಳ್ಳ ಮಾರಹರನಾದರೂ ನಾನು ಈ ತಪ್ಪು ಸಾಕ್ಷಾತ್ ಪರಮಾತ್ಮನೇ ಬಂದು ಮಾಡಿದ್ರು ಕೂಡ ನಾನು ಅವನು ನನ್ನ ಅಂಗ ಸೇರಿಸ್ತಾ ಇರಲಿಲ್ಲ. ನೀವು ಆಗದ ಬದುಕಿಗೆ ಒಂದು ಶತವನ್ನು ತಂದು ನನ್ನ ಮುಂದೆ ಸುತ್ತಿದೆಯಲ್ಲ, ನಾವು ಶರಣರು ಪರದನ ಪರದ್ರವಿಗೆ ಯಾವ ತನ ಆಸೆ ಪಡ್ತೀವ, ನೀನು ಸೋರತನ ಮಾಡಿ ತಂದಿರೋಂಥ ಬೇಡ, ನೀನು ದುಡ್ಡು ಬೇಡ, ನೀನು ಬೇಡ, ತಗೊಂಡು ಹೋಗು ಅಂತ ಅಂದ್ಬಿಟ್ಟು ಒಯ್ದು ಓಡಿಸಿದನು. ಫೋನಿಂದ ಡೇಟ್ ಕೊಟ್ಟು ಕಳಿಸ್ಕೊಡ್ತಾನಂತೆ. ಇಂತೆಂದು ಬೆತ್ತದಲ್ಲಿ ಬೀರಿ ತನ್ನ ನಾರನ್ನು ತಾಳೆ ದಟ್ಟಲು ಈ ಲಿಂಗಯ್ಯ ಪೆಟ್ಟಂ ತಾಳಲಾರದೆ ಓಡಿ ಬಂದು ಬಸವಣ್ಣನವರ ಮನೆಯಲ್ಲಿ ನಿಂದು ಬಸವಾದಿ ಪ್ರಮತರ ಮುಂದೆ ಕಣ್ಣಿನಲ್ಲಿ ಜಲವನ್ನು ಒರೆಸಿಕೊಳ್ಳುತ್ತಾ ಅವಳವಳು ಏನು ಹೇಳುತ್ತಿದ್ದನು. ಅವ್ರು ಚೆನ್ನಾಗಿ ಹೇಳ್ಕೊಟ್ಟರು ಅಂತ ಕೋರಲ್ಲಿ. ಅದಕ್ಕೆ ಅವರು ಬಸವಣ್ಣವ್ರ ಹತ್ರ ಹೋಗ್ಬಿಡೋಣ ನಾನು ಅಂದ್ಬಿಟ್ಟು ಹೋಗ್ಬಿಟ್ಟು ವಿವಾದ ಪರಿಹರಿಸ್ಕೋಬೇಕಾದ್ರೆ ಅವರೇ ಮುಖ್ಯಸ್ಥರಲ್ಲಿ. ಅದಕ್ಕೆ ಕಣ್ಣೊರೆಸ್ಕೊಂಡು ಅವ್ರ ಶರಣರ ಮುಂದೆಲ್ಲ ನಿಂತ್ಕೊಂಡಿದ್ದಾರಂತೆ. ಇಲ್ಲ ರೂಪ ನೀನು ಪರಮ ಭಕ್ತ ಬಸವಣ್ಣ ಮೊರೆಯ ಕೇಳು ಎನ್ನ ಆಯಸವ ಏ ಬಸವಯ್ಯ ಕಾರುಣ್ಯ ಪ್ರೀತಿ ಚಿಂತಾಮಣಿಯೇ ಶರೀರನ ವಾಹನ ನಾಮ ವಸುದೇ ಬ್ರಹ್ಮಾಂಡಗಳೊಡೆಯ ಜಸಲಿ ಕೇಳು ಎನ್ನ
ಕಣ್ಣಲ್ಲಿ ನೀರು ಬಂದಿದ್ದು ಪಾಪ ಅವ್ರಿಗೆ ಒಂದು ತಾಪ ಆಗ್ತಾ ಇದೆ. ಆಗ ಲಿಂಗಯ್ಯನಿಗೆ ಹೇಳ್ತಾವನೆ, ಈ ಬಸವಣ್ಣ ನಾನೇನು ಏನೋ ಸರಸಕ್ಕಾಗಿ ಒಂದು ಮಾಡಬೇಕು ಅಂತ ಹೋದಾಗ ಲಿಂಗಯ್ಯನ ನಾನು ಬಳಸಿದ್ಬಿಟ್ಟೆ, ಅದೇ ಒಂದು ದೊಡ್ಡ ತಪ್ಪು ಅಂದ್ಬಿಟ್ಟು ಚಂದಯ್ಯ ನನ್ನ ಒಂದು ಸಣ್ಣ ತಪ್ಪನ್ನ ದೊಡ್ಡದು ಮಾಡಿಕೊಂಡು ನನ್ನ ಮತ್ತೆ ಜರ್ಸ್ಕೊಂಡೇ ಇದ್ದ ಅವನು. ಅಷ್ಟಕ್ಕೆ ಬೆತ್ತದಿಂದ ಹೊಡೆದು ನಾನು ಇಲ್ಲಿ ಕಳಿಸವನೆ. ನಾನು ಉನಿ ಮಾಡಿದ್ದೆ, ನಾನು ಆಗಕ್ಕೆ ಮಾರೋದನ್ನ 100 ಹೊರಗೆ ತಂದಿದ್ದೆ, ನೀನು ಎಲ್ಲ ಕದ್ಕೊಂಬಂದಿದ್ಯಾ ಅಂತ ನನ್ನ ಅಪವಾದ ಕೂಡ ಹಾಕ್ಬಿಟ್ಟವನೆ. ಅದಕ್ಕೆ ನಾನು ಇದು ನನ್ನ ಅಷ್ಟು ಅಲ್ದಿರ ನಾನು ದುಡ್ಡು ಬೇಡ, ನನ್ನ ನನಗೆ ತಂದ್ಕೊಡು, ನೀನು ದುಡ್ಡು ನನಗೆ ಬೇಕಾಗಿಲ್ಲ, ಹೋಗಿ ನನ್ನ ಅಂಗಳದಿಂದ ಆಸೆ ಅಂತ ನನ್ನ ಸಾಕಷ್ಟು ಬೈದು ಮಾಡಿ ನಾನು ಕಳಿಸ್ಕೊಟ್ಬಿಟ್ಟವನಪ್ಪ ಅಂತ ಹೇಳಿದಾಗ, ಇಂತಿ ಪರಿಯಲ್ಲಿ ಲಿಂಗಯ್ಯ ಧೈರ್ಯದಿಂದ ಪಡರು ಕರುಣಾ ಸಮುದ್ರನಾದ ಬಸವಯ್ಯ, ಕಿನ್ನರಿ ಬ್ರಹ್ಮಯ್ಯ, ಮಡಿವಾಳ ಮಾಚಯ್ಯ, ಕಕ್ಕಯ್ಯ, ಕೇತಯ್ಯ, ದಾಸಿಮಯ್ಯ ಮೊದಲಾದ ಅಸಂಖ್ಯಾತ ಸಮೂಹವೆಲ್ಲ ಲಿಂಗಯ್ಯನ ಮನ್ನಿಸಿ ಮುಂದಿಟ್ಟುಕೊಂಡು ಒಂದುಗೂಡಿಸಲಿಕ್ಕೆ ಚಂದಯ್ಯನ ಗೃಹಕ್ಕೆ ಬಂದರಂತಾನೆ. ಇವಾಗ ಇಬ್ಬರು ಶರಣರು ಬಂದಿದ್ದಾರೆ, ಅವ್ರನ್ನ ಒಂದುಗೂಡಿಸ್ಬೇಕಲ್ಲ ಸಮಜಾಯಿಷಿ ಮಾಡಿ. ಅದಕ್ಕೆ ಸಾಕಷ್ಟು ಪ್ರಮುಖರಿದ್ರಲ್ಲ, ಕಿನ್ನರಿ ಬ್ರಹ್ಮಯ್ಯ ಮುಂತಾದ ಶರಣರ ಹೆಸರು ಹೇಳಿದ್ನಲ್ಲ, ಅವರೆಲ್ಲರೂ ಅವ್ರು ನಿಂತಿಕೊಂಡು ಚಂದಯ್ಯನ ಗೃಹಕ್ಕೆ ಬರ್ತಾರಂತೆ. ಇವ್ರಿಗೆ ಕೋಪನ ಶ್ರಮಣ ಮಾಡಿ ಒಂದುಗೂಡಿಸೋದಕ್ಕೋಸ್ಕರ ಇಲ್ಲಿ ಬರ್ತಾರಂತೆ. ಏನೇ ಬಂದರು ಬಸವಾದಿ ರಮದ ಗಣರೆಲ್ಲ ಚಂದಯ್ಯ ಕಾಣುತ್ತಾ ಶರಣ ಸತ್ಕರಿಸಿ ಉಚಿತಾಸನಗಳಿತ್ತು ವಂದಿಸಿ ಬಳಿಕ ಎನ್ನ ಭವದೂರಿ ತಂಗಾಳೆತ ಓಡಿದವೋ ಪೂರ್ವ ಪುಣ್ಯದ ಸುಖ ಫಲದಿ ನಿಮಗಾದ ದರ್ಶನ ದೊರಕಿತು ಧರ್ಮ ಸಂಸ್ಕಾರ ಎಂದು ದಂಪತಿಗಳು ಎಲ್ಲರಿಗೆ ನಮಿಸಿ ಮುಕುಳಿತ ಹಸನಾಗಿ ಮುಂದೆ ಕೇಳಿದನು, ದೀನ ನೋಡ್ ಕರುಣವಿಟ್ಟು ಬಂದವನೇನು ಎಂದು ಚಂದಯ್ಯ ಕೇಳೆ ಅಂದು ನುಡಿದಾರು. ಅಷ್ಟೊಂದು ಬಸವಾದ ಪ್ರಮಥರ ಜೊತೆಯಲ್ಲಿ ಎಲ್ಲ ಮನೆಗೆ ಬಂದಾಗ ಚಂದಯ್ಯನಿಗೆ ಸಂತೋಷ ಆಗುತ್ತೆ. ಉಚಿತಾಸನಗಳನ್ನು ಕೊಟ್ಟು ಮನಸ್ಸಿನಲ್ಲಿ ಗೊತ್ತಿದ್ರು ಕೂಡ ಗೊತ್ತಿದ್ದಂಗೆ ಅವ್ರಿಗೆಲ್ಲ ಉಚಿತಾಸನಗಳನ್ನು ಕೊಟ್ಟು ಅವ್ರನ್ನ ಪೂರ್ವಭಾವಿ ಸಿದ್ಧತೆ ಸ್ವಾಗತ ಕೋರಿ ಎಲ್ಲರಿಗೂ ನಮಸ್ಕಾರ ಮಾಡಿಬಿಟ್ಟು ಕರುಣ ಇಟ್ಟು ನನ್ನ ಮನೆ ಏನು ಸಮಾಚಾರ ಅಂತ ಚಂದಯ್ಯ ಕೇಳ್ತಾನೆ. ಇಂತೆಂದು ಕಿಂಕರಕ್ಕೆ ಇದ್ದ ಬೆಸಗೊಂಡ ಚಂದಯ್ಯನಿಗೆ ಬಸವಾದಿ ಪ್ರಮಥರು ಬೇಡ ಉಜ್ಜಗಿಸಲು ಆ ಲಿಂಗಯ್ಯ ಬಾಗಿಲಲ್ಲಿ ನಿಂತು ಭಯದಿಂದ ಒಳಗಿಂಕೆ ಲಿಂಗಯ್ಯ ಕರೆದು ಬಳಿಕ ಚಂದಯ್ಯ ನೋಡಿ ನಿಂತಿದ್ದರು. ಎಲ್ಲರೂ ಬಂದವ್ರೆ, ಆ ಲಿಂಗಯ್ಯ ಮಾತ್ರ ಆಚೆನೆ ನಿಂತವ್ರೆ ಭಯದಿಂದ. ಅದಕ್ಕೆ ಇವರೆಲ್ಲ ಹೋಗಿ ಶರಣರೆಲ್ಲ ಒಳಗೆ ಬಾಪ ಲಿಂಗಯ್ಯ ಬಾಪ ಕೂತ್ಕೋ ಬಾಪ ಅಂತ ಅಂದ್ಬಿಟ್ಟು ಹೇಳ್ತಾವ್ರೆ. ಅವಾಗ ಚಂದಯ್ಯ ಏನ್ ಹೇಳ್ತಾನೆ, ಏಕೆ ಚಂದಯ್ಯಗಳೇ ಈ ಲಿಂಗ ನೋಡು ಕೋಪ ಜೋಗೆ ಹಿಂದೆಮ್ಮೊಡನೆ ಶರಣ ನೀನು ಸುರು ಎಂದು ಕೇಳಲು ಶರಣ ನಂದು ಉಸಿದವನವಗೆ ಬಂದ ಪರಿವೈರಿಗಳ ಬಸವಣ್ಣ ಕೇಳು ಮಾರ್ಗವಿಡಿದೈದುತ್ತಿರೆ ಮತ್ತೆ ನೀರಡಿಸಿನ ಊರ್ವಿನೊಳು ಬರಲಲ್ಲ ಒಂದು ಕೊಳವಿರಲು ದಿವ್ಯತರ ಜಲವಿರಲು ಅಮಿತದಿಂದದ ಕಂಡು ತವಕದಲ್ಲಿ ಕೊಳಕಿಳಿದೆ ಶರಣರಿದ ಕೇಳಿ ಮುಖಮಜ್ಜನವಗೈದು ಮತ್ತೆ ಲಿಂಗಾಭಿಷೇಕ ಮುಖಕ್ಕೆ ಭಸ್ಮವ ಪೂಸಿ ಲಿಂಗ ಮುಖವಾಗಿ ಅಗ್ಗಣಿಯನ ಕೊಂಡೆ ಅರ್ಪಿಸಿಯ ಲಿಂಗಕ್ಕೆ ಅಗ್ಗಳೆಯ ಶಿವ ಶರಣರೆಲ್ಲರಾಲಿಪುದು ಪ್ರಾಣ ಒಡಗೊಂಡಿರುವ ತಾನು ಈ ಲಿಂಗಯ್ಯ ಕಾಣಲಿಕ್ಕೆ ಸಜ್ಜೆ ಹಿಂತಿಳಿದ ಕೊಳನೊಳಗೆ ತಪ್ಪಿಲ್ಲದೆನ್ನ ಸೂತ್ರ ತಾನಗಲಿ ಕೋರವನ ಒಪ್ಪಲರಿಯನು ಅವನ ಮೂರು ನಯನ ತಾನಾಗೆ ಮೀರಿ ಸೂತ್ರವ ಬಿಡಲು ವೀರಶೈವದ ನಡತೆ ಮೀರಲಳವಲ್ಲ. ಬಂದಂತ ಶರಣರೆಲ್ಲ ಚಂದ್ರಯ್ಯನವ್ರು ಕೇಳ್ತಾರೆ, ಯಾಕಪ್ಪ ಈ ಲಿಂಗಪ್ಪನಲ್ಲಿ ನೀನು ಕೋಪ ಮಾಡ್ಕೊಂಡಿದ್ಯಾ, ಏನ್ ಕಾರಣ ಹೇಳು ಅಂದಾಗ ಅವ್ರು ಹೇಳ್ತಾರೆ, ವೈರ ನನ್ಗೆ ಬರಬೇಕು, ನಾನು ದಿನನಿತ್ಯದಂತೆ ಹೋದಾಗ ನನಗೇನು ಅಲ್ಲಿ ಮುತ್ತು ರತ್ನಗಳೆಲ್ಲ ಬಂದ್ಬಿಡ್ತು, ನಾನು ಅದಕ್ಕೆ ಬೇರೆ ಕಡೆ ನಾರು ತೆಗೆಯೋಣಂತ ಒಂದು ಹೋಗ್ತಾ ಇರ್ಬೇಕಾದ್ರೆ ಸುಂದರವಾದ ಕೊಡ ಸಿಕ್ತು, ಅಲ್ಲಿ ಮುಖ ಮಾರ್ಜನ ಮಾಡಿಕೊಂಡು ನೀರು ಕುಡಿಬೇಕಾಗಿತ್ತು, ಲಿಂಗಕ್ಕೆ ಅಭಿಷೇಕ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸಿ ನೀರು ಅಗ್ಗಮಣೆ ತಗೊಳ್ಳೋಷ್ಟೊತ್ತಿಗೆ ಆ ಲಿಂಗನ ನನ್ನ ಕೈಯಿಂದ ಹೋಯ್ತಪ್ಪ, ನನ್ನ ತಪ್ಪೇನಿಲ್ಲ, ನಾನು ಬಿಗ್ಗೆಗೆ ಇಟ್ಕೊಂಡಿದ್ರು ಕೂಡ ಅದೇ ಜಾರಿ ಹೊಟ್ಟೋಯ್ತು, ನಂದೇನು ತಪ್ಪಿಲ್ಲ, ಇಲ್ಲಿ
ಸೂತ್ರ ಅಗಲಿ ಹೋಗಿದ್ದಕ್ಕೆ ನಾನೇ ಅವ್ರು ಕರ್ಕೊಬೇಕು, ನಿಮ್ಮನ್ನೆಲ್ಲ ಹಿಂದಿಕೊಂಡು ಬಂದವರಲ್ಲ, ನಂದೇನು ತಪ್ಪಿಲ್ಲ. ಇಲ್ಲಿ 3 ನಯನ ತಾನಾಗೆ ಆ ತ್ರಿಮೂರ್ತಿ ಒಡೆಯನಾದ ಭಗವಂತನೇ ಬಂದರೂ ಕೂಡ ಅವನು ಮೀರಿ ಸೂತ್ರ ಇದ್ದ ಬಂದರೆ ವೀರಶೈವದ ನಡತೆ ಮೀರಲವಲ್ಲ. ಯಾವ ವ್ರತಕ್ಕೆ ಕುಂತು ಬರ್ತೈತೆ ಭಗವಂತನಿಗೆ ಬಂದರೂ ಕೂಡ ನಾವು ಅದನ್ನು ಸಹಿಸೋದಿಲ್ಲ ಅಂತಂದ್ಬಿಟ್ಟು ಹೇಳಿ, ಇಂತೆಂದು ತ್ರಿನೇತ್ರನಾದರೂ ಸೂತ್ರವನ್ನು ಬಿಟ್ಟು ಪೋದವನ ಕೂಟ ಸಲ್ಲದು ಎಂಬ ಪ್ರಮಥರ ವಾಕ್ಯ ಪ್ರಸಿದ್ಧವಾದ ಕಾರಣ ಕೂಡಲೊಲ್ಲೆ ಇದಾವ ಘನನಡತೆ ಎಂದು ತಾವೈದು ಪೇಳಿ ಬಂದಿರಿ, ನಿಮಗೊಪ್ಪಿತವೇ ಬಸವಯ್ಯ ಎನ್ನಲು ಇವನ ಕ್ರಿಯಾಚಾರ ದಾಸೋಹ ನಿಷ್ಠೆಯನ್ನು ನೋಡಿ ಬಸವಣ್ಣ ಶರಣೆಂದು ಅಸಂಖ್ಯಾತ ಗಣರ ಮುಂದೆ ಚಂದ್ರಯ್ಯಂಗೆ ಲಿಂಗಭಂಗವಾದಂಗ ವ್ಯಕ್ತವೆಂದು ತಿಳುಹಿ ಇತ್ತ ಅಂಗವ ಬಿಟ್ಟ ಲಿಂಗಯ್ಯನಿಗೆ ಗತಿ ಇಲ್ಲವೆಂದು ಪಂಚಾಯತರಿಂದ ಲಿಂಗಯ್ಯನಿಗೆ ತಪ್ಪ ಮೊರಿಸಲು ಆಗ ಚಂದಯ್ಯ ಕೆಲರ ಸಂಶಯ ನಿವೃತ್ತಿಗೆ ಗಂಗೆಯಂ ಧ್ಯಾನಿಸಿ ಕರೆದು ಎನ್ನ ತಪ್ಪನ್ನು ಈ ಶರಣರಿಗೆ ಪೇಳಮ್ಮ ಎನ್ನಲು ಆ ಮಹಾಗಂಗೆ ಏನೆನಿಸಿದ್ದಳು. ಇಲ್ಲಿ ಇವನು ಹೋಗ್ಬೇಕಾದ್ರೆ ಗಂಗೆಗೆ ವಚನ ಕೊಟ್ಟು ಹೋಗಿರ್ತಾನೆ, ನೀನು ಸಾಕ್ಷಿ ಅಂದ್ಬಿಟ್ಟು ಆಗ ಸಾಕ್ಷಿನ ಮತ್ತೆ ಕರೆಸ್ತಾನೆ. ನಾನು ಲಿಂಗಯ್ಯ ಒಪ್ಕೊಂಡಿದ್ದಾಗ ನಾನು ಬರೋವಾಗ ಗಂಗೆನ ಸಾಕ್ಷಿ ಇಟ್ಕೊಂಡು ಬಂದು ಹೇಳಿದ್ದೀನಿ, ಗಂಗಾ ಭವಾನಿ ನಿಮ್ಗೆ ಬಂದು ಹೇಳಮ್ಮ ಅಂತಂದ್ಬಿಟ್ಟು ಹೇಳ್ತಾರೆ. ಬಸವಾದಿ ಪ್ರಮಥ ಗಣಗಳು ಕೇಳಿರಿ ಹಾಸ್ಯ ವೈರಗಳ ಬಾಳಾಕ್ಷ ಶರಣ ಚಂದಯ್ಯ ನೋಟವಿಲ್ಲ ಶೀಲಾವ್ರತವ ಮೀರಲಿಲ್ಲ ಅಂಗಾಯಿಂದಾಗಿ ಕ್ರಿಯದಿ ಕೊಂಡನ ಗಾಣಿ ಲಿಂಗಯ್ಯದು ಮುಗೆ ನೋಡಿಲ್ಲ ಅಂಗ ಸೂತ್ರವ ಬಿಟ್ಟು ತೊಲಗಿದ ನೆನುತ್ತಾರೆ ಲಿಂಗವನ್ನು ಕರೆದು ಕೀರ್ತಿಸಿದ ಬರದಿರ ನಿನಗೆ ಸಾಕ್ಷಿಯನಿಟ್ಟು ಹೋದನು ಶರಣ ತಪ್ಪಿಲ್ಲ ಕೇಳಿ ಒರೆದಲ್ಲಿ ಸಾಕ್ಷಿಯ ನುಡಿಯಲು ಗಂಗೆಯು ಶರಣಾಗತರ ಚೋದ್ಯವಾಗಿ ಲಿಂಗ ದೇವನ ಮೇಲೆ ತಪ್ಪನ್ನು ಒಲಿಸಿಯೇ ಅಂಗಾಳ ಕೈಗಿಸಿ ಹರಸಿ ಮಂಗಳಾತ್ಮಕ ಚಂದಯ್ಯ ನೀನು ಲಿಂಗಯ್ಯನ ತಪ್ಪ ಮನ್ನಿಬೋದು. ಅದೇ ಬಸವಾದಿ ಪ್ರಮಥರು ಬಂದಿದ್ದಾರೆ, ಇಲ್ಲಿ ಬಂದು ಗಂಗೆ ಸಾಕ್ಷಿ ಕೊಡೋದಕ್ಕೆ ಹೇಳಕ್ಕೆ ಬಂದಿದ್ದಾಳೆ. ಹೇಳ್ತಾಳೆ ಅವರು, ಈಗ ಶರಣರದೇನು ತಪ್ಪಿಲ್ಲಪ್ಪ ಚಂದ್ರಯ್ಯನವರು, ನಾನು ಸಾಕ್ಷಿ ಮಾಡಿಕೊಂಡೇ ಬಂದವರು ಇಲ್ಲಿ ಬಂದಿದ್ದಾರೆ. ಅಂಗದಿಂದಾಗಿ ಕ್ರಿಯದಿಕೊಂಡ ಗಣಿ ಲಿಂಗಯ್ಯ ಧುಮುಕಿದೊಳ್ಳಿ ನೀರೊಳಗೆ ಹಿಡಿದ. ಅದಕ್ಕೋಸ್ಕರ ಇವರು ಅದನ್ನ ನನ್ನಿಂದ ಅದು ಹೋಗಿಲ್ಲ, ಅದ್ರಾಗದೇ ಲಿಂಗಯ್ಯ ಇದು ತಾನು ಸಡಸಕ್ಕೆ ಮಾಡಕ್ಕೆ ಹೋಗಿದ್ದಾನೆ, ನನಗೆ ಬೇಕಾಗಿಲ್ಲ ಅಂತ ನಾನು ಅದು ತಪ್ಪು ಮಾಡಿದ್ರು ನನ್ನ ತಪ್ಪಲ್ಲ, ಅದು ಲಿಂಗಯ್ಯನೇ ತಪ್ಪು ಅಂತ ಅಂದ್ಬಿಟ್ಟು ಬಂದೆ. ಲಿಂಗದೇವನ ಮೇಲೆ ತಪ್ಪನ್ನು ಒರೆಸಿ ನಾನು ಅಂಗಕೈದಿಸಿ ಅರಸಿ ಮಂಗಳಾತ್ಮಕ ಚಂದ್ರಯ್ಯನೇ ನೀವು ಇನ್ನು ಲಿಂಗಯ್ಯನ ತಪ್ಪ ಮನ್ನಿಪುದು, ಇದೇನೇ ಆಗಿರ್ಬೋದು ಪ್ರಮಾದ, ಇದು ನೀವು ತಪ್ಪನ್ನ ಮನ್ನಿಸ್ಬೇಕು ಶರಣರು. ಈ ರೀತಿ ನಾವೇ ನಡ್ಕೊಳ್ತಾರೆ, ಮುಂದೆ ಅದು ನಮಗೆ ಒಂದು ಹಾಸ್ಯಕ್ಕಾಗ್ತೈತೆ, ನೀವು ಶರಣರು ಮನ್ನಿಸ್ಬೇಕು ಅಂತ ತುಂಬ ವಿಧವಾಗಿ ಅವ್ರು ಕೇಳ್ಕೊಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಕುರಿನರ ಮಾನವರು ನಗುವರು ಚಂದಯ್ಯ. ಈ ನಮ್ಮ ಜಗಳನ ಬೇರೆ ಯಾರನ್ನ ಕೇಳಿದ್ರೆ ಶರಣರು ಅಂತೀವಿ ನಾವು, ಇವ್ರನ್ನ ಇಷ್ಟೇನಾ ಇವ್ರದ್ದು ಒಳಗುಟ್ಟು ಇಷ್ಟೇನಾ ಇವ್ರದ್ದು ಅಂತ ಅಂದ್ಬಿಟ್ಟು ನಮ್ಮನ್ನ ಒಂಥರ ದೂಷಣೆ ಮಾಡ್ತಾರೆ. ಅದಕ್ಕೆ ಬೇಡಪ್ಪ, ನೀವು ಮನಸ್ಸು ಮಾಡಿ ಅವನ್ನ ಮನ್ನಿಸ್ಬಿಡು ಲಿಂಗಯ್ಯನ ಅಂತ ಹೇಳ್ಕೊಂಡಾಗ ಒಪ್ಪಿಕೊಂಡ ಕ್ಷಣ ಹಗ್ಗವ ಹೂಡಿಯೇ ಸರ್ಪಭೂಷಣ ಶಿವಶರಣ ತಪ್ಪದೆ ಪೇಟೆಯೊಳು ಕರೆಯದಿಂದ ಆಗಕ್ಕೆ ಬತ್ತೆವೆಲ್ಲವನಾಗ ತಂದು ಅಲ್ಲಿ ಇದು ಹಗ್ಗ ಕೇಳಿರ್ತಾನಲ್ಲ ಅದರಲ್ಲಿ ತಗೊಂಡಿರ್ತಾರಲ್ಲ ಬಸವಣ್ಣರು, ಆ ಹಗ್ಗನ ಅವ್ರು ಕೊಟ್ಟಾಗ ಅದನ್ನು ಇದು ಮಾಡ್ತಾರೆ. ಪಾಕಾಗ ಇದು ಅವರು ಮನೆಗೆ ತಂದು ಮಾರಿದ 4ನೇ ಆಗಕ್ಕೆ ಪ್ರಮಥನಿಗೆ ತೀರ್ಥವ ಜೋಕೆಯಿಂದ ದೀರ್ವರು ಸಲ್ಲಿಸಿ ಎಲ್ಲರೂ ಪ್ರಮಥ ಗಣಾಧಿಗಳೆಲ್ಲರನ್ನು ಪ್ರಸಾದವನ್ನು ಸ್ವೀಕರಿಸಿ ತುಂಬ ಸಂತೋಷದಿಂದ ಹೋದಂತೆ. ಇಲ್ಲಿ ಅಂಗಲಿಂಗದ ನ್ಯಾಯ ಗೋಷ್ಠಿಯಲ್ಲಿ ತೀರಿಸಿ, ಈ ಅಂಗಕ್ಕೂ ಭಗವಂತನಿಗೂ ಲಿಂಗಕ್ಕೂ ಬಂದಂಥ ಒಂದು ನ್ಯಾಯ ಏನಿತ್ತು ಆ ಪರೀಕ್ಷೆ ಒಳಗೆ ತೀರ್ಪನ್ನು ಕೊಟ್ಟು ಸಮರ್ಪಕವಾದ ರೀತಿ ಮಾಡೋರೆ. ಆಗ ಸಂಘ ಸಂದಣಿ ಗೂಡಿ ಬಸವಲಿಂಗ ಬಂದನು ತನ್ನ ಅರಮನೆಯಲ್ಲಿಗೆ. ಇದನ್ನೆಲ್ಲ ಮುಗಿಸ್ಕೊಟ್ಟು ಬಸವಣ್ಣ ತನ್ನ ಅರಮನೆಗೆ ಬರ್ತಾನೆ. ಅಲ್ಲಿಗೆ ಸಂಧಿ ಸಂಪೂರ್ಣ ಆಗ್ತಾ ಇದೆ. ಚಂದಯ್ಯನ ಕತೆ ಪದುಡದಿ ಶಿವ ಭಕ್ತರೆಲ್ಲ ಲಾಲಿಸಿ ಮುದಗಿಂ ಒದಗುವುದ ಭವನ ಕರುಣದ ಪದವಿಯು ನಿಮಗೀಗಲಿದು ಸಹಜ ಸಿದ್ಧಾಂತಂ. ಇಲ್ಲಿಗೆ ನುಲಿ ಚಂದಯ್ಯನ ಕತೆ ಈ ಸಂಧಿಯಲ್ಲಿ ಸಮಾಪ್ತಿ ಆಗ್ತಾ ಇದೆ. ಈ ಭಗವಂತನ ಕರುಣೆ ನಮಗೆಲ್ಲ ಒದಗಲಿ ಅಂತ ಕೇಳಿಕೊಂಡು ಈ ಸಂಧಿನ ಸಮಾಪ್ತಿ ಮಾಡ್ತಿದ್ದೀವಿ. ಇಂತಿ ಪದ್ಯಗಳು 97. ಅಂತೂ ಸಂಧಿ 10ಕ್ಕಂ ಸಂಪೂರ್ಣ ಗಣನೆ 2588ಕ್ಕಂ ಮಂಗಳ ಮಹಾ ಶ್ರೀ 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 ಶ್ರೀ. ಮುಂದಿನ ಸಂಧಿ 11ನೇ ಸಂಧಿ ಶ್ರೀ ಬಸವೇಶ್ವರನ ಮಹಿಮೆಗಳು ಮತ್ತು ಕಕ್ಕಯ್ಯನ ಪ್ರಸಾದ.
ಸುರರಾಜಂಗೆ ವಿಭೂತಿಯಂ ದಶಶಿರಂ ಬೇಡಲ್ಗೆ ಚಂದ್ರಾಸಮಂ ಕರವಂ ಬಾಣಗೆ ಕಾಂತನಂ ಚಾಮರಗಂ ಶ್ರೀ ಗೌರಿ ಗರ್ಧಾಂಗಮಂ ಹರಿಗಂ ಕ್ಷೀರ ಸಮುದ್ರಮಂ ವಲಯಂ ಬ್ರಹ್ಮಂಗೆ ವಾಗ್ದೇವಿಯಂ ಪರಮಾನಂದ ಗಳಿತ ರುದ್ರಯಮಗೀತ ನಿತ್ಯ ಸಂತೋಷಮಂ. ಕೈಲಾಸಲ್ಲಿ ಕೂತಿರೋ ಭಗವಂತನ ನಾನು ಕವಿ ಸ್ತೋತ್ರ ಮಾಡಿ ನಮ್ಗೆ ಇದೆಲ್ಲ ಕೊಡಪ್ಪ ಪದವಿ ಕೊಡು, ನಿನ್ನ ನಾಮಾವಳಿನ ಅನೇಕ ಸ್ತೋತ್ರ ಮಾಡೋರೆ, ನಮಗೆ ಈಗ ಸಂತೋಷನ ಕೊಟ್ಟು ಈ ಸಂಧಿ ಸಮರ್ಪಕವಾದ ರೀತಿಯಲ್ಲಿ ನನಗೆ ಬರಲಿ ಅಂತ ಕೇಳ್ಕೊಳ್ತಾವ್ರೆ. ಈಗ ತಿಳ್ಕೊಳ್ಳಿ. ಅನ್ನಗೇಂದ್ರನ ಭಜಿಸಿ ಪಡೆದನು ಹನ್ನೊಂದು ಹಣ ಆಗ ಕಾಯಕ ಕಿನ್ನರಿಯ ಬ್ರಹ್ಮಯ್ಯ ಮಾಡಿದ ಜಂಗಮಾರ್ಚನೆಯ ಇಡೆಗೊಡೆಯ ಕಾಶ್ಮೀರ ರಾಯನು ತಳೆದು ಭಕ್ತಿ ಕಲ್ಯಾಣಪುರದೊಳು ಕಡೆತರದ ಶರಣರಿಗೆ ನೀಡಿದ ನಿಳೆಗೆ ಹೊಸತೆನಿಸಿ ದ್ವಿಜು ದೈವದ ಗಂಡ ಕೀರ್ತಿ ಪ್ರಚಂಡ ಶಂಕರ ದಾಸಿಮಯ್ಯನು ಘನತರದ ಭಕ್ತಿಯನ್ನು ಮಾಡಿದ ಸೂಜಿ ಕಾಯಕದಿ ಕಾಯಕಳವಳ ದಿಚ್ಚೆಯನ್ನು ಕಡೆಗೊತ್ತಿ ಜ್ಞಾನವನೆತ್ತಿ ಭಕ್ತಿಯ ದಾಯವನು ಶಿವ ಮೆಚ್ಚು ಮಾಡಿದ ಮಾರಯ್ಯ ಹಿಡಿದ ಸುರಗಿಯು ಮುರಿಗೆ ಕರ್ಣದಿ ನುಡಿವ ಗಂಟೆಯು ಪಾದ ತೊಡಲಿನ ಜಡಿವ ಬಾಹುಲಿ ಬೊಬ್ಬೆ ಬಿರುದಿನ ಬಳಿವಲಯಗಳು. ಇಲ್ಲಿ ಬಸವಣ್ಣವರು ಯಾವ ರೀತಿ ಲೌಕಿಕ ಮತ್ತು ಅಲೌಕಿಕವಾದ ಒಂದು ಬಿಜ್ಜಳನ ಆಸ್ಥಾನದಲ್ಲಿ ಎರಡೂ ಕಡೆ ಸಮರ್ಪಕವಾದ ರೀತಿ ತಮ್ಮ ಕಾಯಕನ ಮಾಡ್ಕೊಂಡು ಬರ್ತಾ ಇದ್ರು. ಇಲ್ಲಿ ಅಷ್ಟರೊಳಗೆ ಒಂದು ಸ್ವಲ್ಪ ವರ್ಷ ಕಳೆದಿರುವಾಗ ಶರಣರೆಲ್ಲರೂ ಅವರವ್ರ ಕಾಯಕದಲ್ಲಿ ಮಗ್ನರಾಗಿ ಒಬ್ಬೊಬ್ಬರನ್ನೊಂದು ಪವಾಡ ಮಾಡಕ್ಕೆ ಶುರು ಮಾಡಿದ್ರಂತೆ. ಅವ್ರು ಪವಾಡ ಮಾಡಬೇಕು ಅಂತ ಮಾಡ್ತಾ ಇರಲಿಲ್ಲ, ಆದರೆ ಅದಷ್ಟದು ಆಗ್ತಾ ಇತ್ತು. ಅಂಥದ್ರಲ್ಲಿ ಅಲ್ಲಿಗೆ 770 ಅಮರಗಣಗಳು, 63 ಪುರಾತನರು ಮತ್ತು ಅಸಂಖ್ಯಾತ ಮಹಾಗಣಗಳೆಲ್ಲ ಬಂದು ಸೇರಿದ್ದಾರೆ. ಅವ್ರ ಕಥೆನ ಹೇಳ್ತೀನಿ ಅಂತ ಅಂದ್ಬಿಟ್ಟು ಈ ಸಂಧಿಯಲ್ಲಿ ಹೇಳ್ತಾರೆ. ಅದರಲ್ಲಿ ಒಂದು ಮುಖ್ಯರಾದವರ ಒಂದು ಸ್ವಲ್ಪ ಜನನ ಈ ಪದ್ಯದಲ್ಲಿ ಹೇಳವ್ರೆ. ಅದನ್ನ ಒಂದು ಲೈನಲ್ಲಿ ಹೇಳ್ತೀನಿ ನಾನು. ಕಿನ್ನರಿ ಬ್ರಹ್ಮಯ್ಯ ಅವನು 11 ಆಗದ ನಿಷ್ಠೆ ಮಾಡ್ಕೊಂಡು ಮಾಡ್ತಾ ಇರ್ತಾನೆ ಕಾಯಕ, ಅದರಲ್ಲಿ ಅವನು ಮಾಡಿದ್ದಾನೆ. ಮತ್ತು ಕಾಶ್ಮೀರ ರಾಯನು ಇವಾಗ ಬಂದಲ್ಲ ಮಾಂಡವ್ಯಪುರದಿಂದ, ಅವರು ಬಿನ್ನುಗುದ ದೈವದ ಗಂಡ ಶಂಕರ ದಾಸಿಮಯ್ಯನವರು, ಅವರು ಕೂಡ ಸೂಜಿ ಕಾಯಕ ಮಾಡ್ತಾ ಇದ್ರಂತೆ. ಸೂಜಿ ಕಾಯಕ ಅಂದರೆ ದರ್ಜಿ ಬಟ್ಟೆ ಹೊಲಿಯೋದು, ಟೈಲರ್ ಅಂತೀವಲ್ಲ, ದರ್ಜಿ ಕಾಯಕ ಮಾಡ್ಕೊಂಡಿರ್ತಾರೆ ಅವರು. ದೇವ್ರ ದಾಸಿಮಯ್ಯನವರು ಇವರು ಹಿರಿಯರು, ಬಸವಣ್ಣವ್ರಿಗೆ ಹಿರಿಯರು ಶಂಕರ ದಾಸಿಮಯ್ಯನವರು ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಇನ್ಯಾರಿದ್ರಂದ್ರೆ ಆಯ್ದಕ್ಕಿ ಮಾರಯ್ಯ ಇದ್ರು, ಇವರು ಮಡಿವಾಳ ಮಾಚಿದೇವರು. ಅವರು ಕೂಡ ಮಡಿವಾಳ ಮಾಚಿದೇವರು ಎಂಥ ಕಾಯಕ ಮಾಡ್ತಾ ಇದ್ರು ಅಂತಂದರೆ ಬಗೆಗಳ ಬಟ್ಟೆ ಒಗಿತಾ ಇರಲಿಲ್ಲ, ಎಲ್ಲ ಶರಣರ ಬಟ್ಟೆನೇ ಒಗ್ದು ಮಾಡ್ತಾ ಇರಬೇಕಾದ್ರೆ ಅವರು ಒಂದು ಪ್ರಸಂಗ ಬಂದು ಅವರು ಮಹಿಮೆಯನ್ನು ತೋರಿಸಿದ್ದಾರೆ, ಅವರನ್ನು ನೆನೆಸ್ಕೊಳ್ತಾ ಇದ್ದಾರೆ. ಮತ್ತು ನುಡಿಯ ಕಾಯಕದಲ್ಲಿ ಚಂದ್ರಯ್ಯನ ಕಥೆ ಹೇಳಿದ್ವಲ್ಲ, ಆ ಚಂದ್ರಯ್ಯನ ನೆನೆಸ್ಕೊಳ್ತಾ ಚೌಡಯ್ಯಗಳು, ಬೊಮ್ಮಿ ತಂದೆ, ತೆಲುಗು ಜೊಮ್ಮನು, ಹರಳಯ್ಯ, ಆಮೇಲೆ ಭಕ್ತ ಸೊಡ್ಡಳ ಬಾಚರಸರು ಎಲ್ಲರೂ, ಚಿಕ್ಕಯ್ಯ ಕಕ್ಕಯ್ಯ ಕಳ್ಳರಾಗಿ ಬಂದಿರೋ ತಸ್ಕರರು, ಅವ್ರಿಗೆ ಹೆಸರಿಟ್ಟಿರ್ತಾರೆ ಚಿಕ್ಕಯ್ಯ ಕಕ್ಕಯ್ಯ ಅಂತ, ಅವರಿಬ್ಬರು ಕೊಟ್ಟಿದ್ದಾರೆ. ಆಮೇಲೆ ಹೊನ್ನಯ್ಯ ಜೋಳಿಗೆ ಗಾಣದ ಶರಣ, ಗಾಣದ ಕಣ್ಣಪ್ಪನು, ಹಿಂಗೆ ಅನೇಕ ಜನರ ಹೆಸರನ್ನೆಲ್ಲ ಹೇಳ್ಕೊಂಡು ಹೇಳ್ತಾರೆ. ದರೆಯೊಳು ಅಧಿಕ ಕಲ್ಯಾಣ ಪಟ್ಟಣ ಇರುವ ಶರಣರ ಎಣಿಕೆಗೊಂಬರಿ, ಇಷ್ಟೆಲ್ಲ ಹೇಳ್ಕೊಂಡು ಗ್ರಂಥಕ್ಕೆ ಇದಾಗ್ತೈತೆ. ಅಷ್ಟು ಲೆಕ್ಕವಿಲ್ಲ ಶ್ರೇಣಿಗಳು, 770 ಅಮರಗಣಗಳಿರು, ಆಮೇಲೆ 63 ಪುರಾತನರು, ಅದ್ರ ಜೊತೆಯಲ್ಲಿ ಅಸಂಖ್ಯಾತ ಮಹಾಗಣಗಳು ಎಲ್ಲರನ್ನು ಕೂಡಿಸ್ಕೊಂಡು ಹೇಳೋಕ್ಕಾಗಲ್ಲ. ಅದು ಉರಗ ರಾಜಂಗಳವೇ ಅಂದರೆ ಇವನು ಆದಿಶೇಷನು, ನಾಗಗಳ ರಾಜಗಳ ಒಡೆಯ, ಅವನಿಗೆ ಸಾಧ್ಯ ಇಲ್ಲ, ನಾನು ಅದನ್ನ ಸಂಕ್ಷೇಪದಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪರಿಪರಿಯ ಕಾಯಕ ಹಿಡಿದು ಹರ್ಷದಿಂದ ಜಂಗಮಾರ್ಚನೆ ನಡೆಸುತ್ತಿದ್ದರಲ್ಲಿ ಇದು ಹರ್ಷದಲ್ಲಿ ಶಿವಗಣರು ಅಂತ ಹೇಳ್ತಾ, ಈ ರೀತಿಯಲ್ಲಿ 770 ಅಮರಗಣಗಳು, 63 ಪುರಾತನರು, ಅಸಂಖ್ಯಾತ ಮಹಾಗಣಗಳು ಸಂಭ್ರಮದ ಭಕ್ತಿಯನ್ನು ನೋಡಿ ಬಸವಣ್ಣನವರ ಹರ್ಷ ರಸದಾನಂದವಂ ಪೇಳುವುದಂತಾನೆ. ಇವರ ಭಕ್ತಿಯೆಲ್ಲ ನೋಡ್ತಾ ಬಸವಣ್ಣನಿಗೆ ತಾನು ಮಾಡ್ತಾ ಇದ್ದಿದ್ದು ಒಂದು ನಿಷ್ಠೆಯಿಂದ ಬಸವಣ್ಣನ ಮೀರಿಸಿ ಮಾಡ್ತಾವಂಥ ಕಾಯಕಗಳು ಮಾಡ್ತಾವ್ರೆ. ಅವ್ರು ಅಷ್ಟು ನಿಷ್ಠೆ ಮಾಡ್ತಾವ್ರೆ. ಇವರು ಒಂದೆರಡು ಅವ್ರು ಎರಡೆರಡು ಮಾಡ್ಕೊಂಡಿದ್ದು ಭಕ್ತಿ ನಿಷ್ಠೆಯನ್ನು ತೋರಿಸಿದ್ರು ಅಂತ ಅಂದ್ಬಿಟ್ಟು ಅವ್ರು ತುಂಬ ಸಂತೋಷ ಆಗ್ಬಿಟ್ಟಿದೆಯಂತೆ. ಆ ಸಂತೋಷ ಹೇಗಾಗಿದೆ ಅನ್ನೋದನ್ನ ಈ ಪದ್ಯದಲ್ಲಿ ಗಾಢತರದಲ್ಲಿ ಭಕ್ತಿ ಮಾಡುತ್ತಿಹ ಭಕ್ತರನು ನೋಡುವನು ಮನದಿ ಕೊಂಡಾಡುವನು ಬಸವ, ನೋಡುವನು ಮನಹರುಷ ಮಾಡುವನು ಇಷ್ಟವನು, ಬೇಡುವನು ಮನದಿ ನಲಿದಾಡುವನು ಬಸವ, ಶರಣರನ್ನು ಸ್ತುತಿಸ
ಬಾಳಿನಲ್ಲಿ ದಾಡುವನು ಬಸವ. ಶರಣರೊಳಗಣ ಆಟ ಶರಣರೊಳಗಣ ಮಾಟ, ಶರಣರೊಳಗಣ ಕೂಟ ಶರಣ ಬಸವಯ್ಯ. ಇಂತು ಶರಣರ ಒಡನೆ ಸಂತತವು ಇರುತ್ತಿರನು, ಮುಂದೆ ಬಿಜ್ಜಳನ ಬದುಕಂತು ನಡೆಸುವನು. ವೀರ ಜಂಗಮವು ವಿಟಗಾರ ಜಂಗಮ ನೀಡು, ಗಾರ ಜಂಗಮದಿಚ್ಚೆ ಬೇರೆ ನಡೆಸುವನು. ಅಣ್ಣೆ ಬಾಲ ತಿರಸವು ಸಣ್ಣಕ್ಕಿ ಪಾಯಸವು, ಹಣ್ಣು ಸಕ್ಕರೆಯವರಿ ಗುಂಡಿಸುವ ನಿರುತ. ಈ ರೀತಿ ಇರ್ಬೇಕಾದ್ರೆ ಇದು ಅವರ ಭಕ್ತರು ಮಾಡ್ತಾ ಇದ್ದ ಜಂಗಮರು ಅನೇಕ ವಿಧವಾಗಿ ತಮ್ಮ ಕಾಯಕದಲ್ಲಿ ಇಷ್ಟಾರ್ಥಗಳು ಸಲ್ಲಿಸ್ಕೊಂಡು ಮಾಡ್ತಾ ಇದ್ದಿದ್ದು ನೋಡಿ ತುಂಬ ಸಂತೋಷ ಆಗಿದೆ ಮನಸ್ಸಿಗೆ. ಅವ್ರ ಶರಣರನ್ನ ನುಸಿಸ್ತಾವನಂತೆ. ಎಂಥ ಮಹಾಮಹಿಮರು ನೀವು, ಇಷ್ಟೆಲ್ಲ ನೀವು ಘನಮಹಿಮರು, ಕುಂದು ಬರದೆ ಕಷ್ಟ ಬಿದ್ದು ಸತ್ಯಶುದ್ಧ ಕಾಯಕ ಮಾಡಿ ಮಾಡ್ತಾ ಇರ್ಬೇಕಾದ್ರೆ ಕೆಲಸ ನೋಡಿದ್ದು ನಂಗೆ ಸಂತೋಷ ಆಗಿದೆ ಅಂತ ಅಂದ್ಬಿಟ್ಟು ಇರಬೇಕಾದ್ರೆ ಮುಂದೆ ಬಿಜ್ಜಳನ ಬದುಕಂತೂ ನಡೆಸುವನು. ಇವ್ರು ಇದು ಮಾಡ್ಕೊಂಡು ಹೇಗೆ ನಡೆಸ್ತಾವೆ ಅಂತ ಶರಣರು ಕೂಡ ಅನ್ಕೊಳ್ತಾವಂತೆ. ವೀರ ಜಂಗಮ ವಿಟಗಾರ ಜಂಗಮ ಎಲ್ಲರಿಗೂ ಜಂಗಮ ದೀಕ್ಷೆ ನಡೆಸ್ಕೊಂಡು ಅವರವರ ಇಷ್ಟಾರ್ಥವನ್ನು ಸಲ್ಲಿಸ್ತಾ ಇರ್ಬೇಕಾದ್ರೆ ಒಂದು ದಿನ ಕಕ್ಕಯ್ಯನವರು ನೋಡಿರ್ತಾರೆ. ಒಂದು ದಿನ ಬಸವಯ್ಯ ಬಿಜ್ಜಳನ ಓಲಗಕ್ಕೆ ಸಂದಡಿ ಹೋಗುತ್ತಿರೆ ಕಕ್ಕಯ್ಯ ಕಂಡು. ಬಸವ ಶರಣೈ ನಿಮಗೆ ಪ್ರಸಾದ ಸವಿಯಿರಿ ಎನ್ನಲು, ಬಸವ ಕೇಳುತ್ತ ಹರುಷವೆಸಗಿ ಊಳಿಗರಂ. ಕಳುಹಿ ಬರುವರ ಪಾದ ಬೆಳೆದು ನಾಲ್ಕಿಡೆ ಕಂಡು, ಒಳಪಕ್ಕು ಮಠದ್ವಾರ ಬಲಿದ ಕಕ್ಕಯ್ಯ. ಕಕ್ಕಯ್ಯ ಕಳಶೇಷ ಕಾರಣದಿ ಬಸವಯ್ಯ, ಅಕ್ಕರಿಂದಲಿ ಕಾಯ್ದ ಆರನಿಯದಂತೆ. 12 ವತ್ಸರವು ಅರಸುವನು ಅಣು ಮಾತ್ರ, ಇನ್ನು ದೊರೆಯದು ಎಂದು ಮುನ್ನ ನೋಡುವನು. ಒಂದಿರುವೆ ತರಗದಕ್ಕೆ ಮುಂದೆ ಸಕ್ಕರೆ ಇತ್ತು, ತಂದು ಕಟ್ಟಿದ ಶೇಷ ಒಂದು ಚಿಂದಿಯಲಿ. ಅಕ್ಕನಾಗಲೇ ಬಸವನ ಅಭ್ಯಂಗನದಿ ಗಂಟ, ಇಕ್ಕಿದ ಶೇಷವನು ಕಕ್ಕನೆಯ ಕಂಡು. ಅಮಲ ಹಸ್ತದಿ ಪಿಡಿದು ಅಣು ಮಾತ್ರ ಗಂಟೆಂದು, ಸುಮನಸಲಿ ಕಲಿಸಿ ಶೋಧಿಸುತ್ತಲಾಗ. ನೋಡಿದಳು ಹರ್ಷವನು ಮಾಡಿದಳು ಜಿವ್ವೆಯಳು, ನೀಡಿದಳು ಸಂದವನು ಕೂಡಿದಳು ಅಗಲ. ಕೈಯನವರ ಶೇಷವ ಭಕ್ಷಿಸೆ ತೋರಿದುದು ಗರ್ಭ ಸೂಚನೆ ಮತ್ತಂ. ಅಕ್ಕನಾಗಲೆಯು ಕಾಣುತ್ತ ಬೆಕ್ಕ ಸಬೆರಗಾಗಿ ಶಿವನ ಕಾರಣವೆಂದಳ್. ಮಾರಹರನ ಪಣೆಯಿಂದ ತಾರಕ ಮರ್ದನಾಗ ಮುದಿಯೋಳ್ ತೋರುತ ಶಿಶುವಾಕಾರದಿ, ದಾರಿಣಿಗಾಶ್ಚರ್ಯಮಾಗೆ ಧೀರನು ಬಲಿದಂ. ಬಸವಣ್ಣ ತುಂಬ ಸಂತೋಷ ಪಟ್ಕೊಂಡ್ರು, ಶರಣರಿಗೆಲ್ಲ ವಂದಿಸ್ತಾವ್ರೆ. ನನ್ನನ್ನು ಮೀರಿಸಿ ಯಾವಾಗಲೂ ಅಷ್ಟೇ ಬಸವಣ್ಣನವ್ರು ಮೀರಿಸಿದಂಥ ಭಕ್ತಿನ ಮಾಡ್ತಾವ್ರಲ್ಲ, ಅವ್ರು ತುಂಬ ಸಂತೋಷ ಆಗಿರ್ಬೇಕಾದ್ರೆ ಇದೇ ರೀತಿ ಒಂದ್ಸಲ ಏನಾಯ್ತಂದ್ರೆ ಸ್ವಲ್ಪ ದಿವಸ ನಡೆದಿದೆ. ಆವಾಗ ಕಕ್ಕಯ್ಯನವರೆಂಬ ಕಂತುಹರ ಶರಣರು ಯಾವ ಮಹಿಮೆ ಮಾಡಿದ್ರು ಅಂತ ಹೇಳ್ತೀನಿ ಅಂತ ಕವಿ ಹೇಳ್ತಾನೆ. ಒಂದು ದಿನ ಬಸವಣ್ಣವರು ಓಲ್ಗಕ್ಕೆ ಬರ್ತಾ ಇರ್ತಾರಂತೆ ತುಂಬ ಸಂಭ್ರಮದಿಂದ. ಆವಾಗ ಇವರು ಕಕ್ಕಯ್ಯ ನಿಂತಿರ್ತಾರಂತೆ ಸಂದಣಿ ನೋಡಿಕೊಂಡು. ಕಕ್ಕಯ್ಯ ಇದು ಆನೆ ಲಾಯದಲ್ಲಿ ಕಕ್ಕಯ್ಯ ಇವರು ಹಿರಿಯ ಶರಣರು, ಇವ್ರಿಗಿಂತ ಹಿರಿಯರು, ಬಸವಣ್ಣವ್ರಿಗಿಂತ ಹಿರಿಯರು, ಸೊಡ್ಡಳ ಬಾಚರಸರು ಇವರು, ಕೇಶಿರಾಜ ಎಲ್ಲನು ಇರಬೇಕಾದ್ರೆ ಕಕ್ಕಯ್ಯನವ್ರಿಗೆ ಏನು ಅನಿಸ್ತದೆ, ನಾವು ಪ್ರಸಾದ ತಗೊಂಡವರು ಮನೆ ಮುಂದೆ ಬಂದು ಒಳಗೊಂದು ಪ್ರಸಾದ ತಗೊಳ್ರಿ ಅಂತ ಹೇಳ್ತಾರಂತೆ. ಅವರು ನಾನು ಇವಾಗ ಇದು ಹೊರಟಿದ್ದೀನಿ ಅರಮನೆಗೆ, ನಾನು ಆಮೇಲೆ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾರಂತೆ. ಅವ್ರ ಮನಸ್ಸು ನೊಂದೋಯ್ತು, ಕಾರ್ಯಕಾರಣ ಇಲ್ಲಿ. ಆವಾಗ ಇದು ಮತ್ತೆ ಅವರು ಪ್ರಸಾದಕ್ಕೆ ಬರಬೇಕಾದ್ರೆ ಆಗಲೇ ಇಲ್ಲ, 12 ವರ್ಷ ಕಾತ್ಕೊಂಡು ಕೂತಿದ್ದಂತೆ ಬಸವಣ್ಣವ್ರು. ಒಬ್ಬ ಶರಣನ ಮನಸ್ಸಿಗೆ ನಾನು ನೋಯಿಸಬಾರ್ದು, ಆ ಪ್ರಸಾದ ನಾನು ತಗೋಬೇಕು, ಹಿರಿಯ ಶರಣರು ಅಂತಂದ್ಬಿಟ್ಟು ಇದ್ದಾಗ ಒಂದು ದಿನ ಅವರು ಇದರಿಂದ ಒಂದು ಇರುವೆ ಒಂದು ಅನ್ನದಗಳನ್ನ ತಗೊಂಡು ಬರ್ತಾ ಇತ್ತಂತೆ. ಅದಕ್ಕೆ ಸಕ್ಕರೆನ ಕೊಟ್ಬಿಟ್ಟು ಈ ಅನ್ನದಗಳನ್ನ ತಗೊಂಡೋಗಿ ಒಂದು ಗಂಟು ಕಟ್ಟಿ ಮನೇಲಿ ಇಟ್ಟಂತೆ. ಇಟ್ಬಿಟ್ಟು ಸ್ನಾನಕ್ಕೆ ಕೊಡೋಕೆ ಹೋದ್ರಂತೆ. ಅಕ್ಕನಾಗಲೆ ಅಕ್ಕ ಇದ್ದಾಳಲ್ಲ ಅವರು ಇದು ಯಾವುದು ಅಕ್ಕನಾಗಲೆ ಬಸವನ ಅಭ್ಯಂಗನದಿ ಗಂಟನಿಕ್ಕಿದ ಶೇಷವನ್ನು ಗಕ್ಕನೆಯ ಕಂಡು ಏನೋ ಗಂಟನಲ್ಲಿ ಒಳಗಡೆ ಇಟ್ಬಿಟ್ಟು ಹೋದ, ಅದೇನೋ ನೋಡಬೇಕು ಅಂತ ಅವಳಿಗೇನೋ ಮನಸ್ಸು ಬಂದಿದ್ದು ಆಯಿತು. ಅದನ್ನು ತೆಗೆದು ನೋಡ್ತಾಳೆ, ಅದರಲ್ಲಿ ಅಣುಮಾತ್ರ ಗಂಟಲ್ಲಿ ಇಷ್ಟೇ ಪ್ರಸಾದ ಇತ್ತು. ಅದನ್ನು ಅವಳೇನು ಮಾಡಿದ್ರು ಕಣ್ಗೊತ್ಕೊಂಡು ತಿಂದ್ಲಂತೆ. ಆಮೇಲೆ ಮುಂದೆ ಅದೇನಾಯಿತು, ಕಕ್ಕಯ್ಯನವರ ಶೇಷವ
ಭಕ್ಷಿಸೆ ತೋರಿದುದು ಗರ್ಭ ಸೂಚನೆ. ಅವಳಿಗೆ ಗರ್ಭ ಸೂಚನೆ ತೋರ್ತಂತೆ. ಆಗ ಎಲ್ಲರೂ ಬೆರಗಾಗ್ತಾವ್ರಂತೆ. ಜನ ಸುಮ್ಮನೆ ಇರಲ್ಲ, ದೇವರಿಗೆ ಬರ್ತಾರೆ ಅಲ್ವಾ, ಏನೋ ನಡೆದಿದೆ. ಆವಾಗ ಇದು ಮಾರಹರನ ಅಪ್ಪಣೆಯಿಂದ ತಾರಕ ಮರ್ದನ ಆಗಲಿ ಗರ್ಭಾಂಬುದಿಯವಳು, ಅವಳ ಗರ್ಭದಲ್ಲಿ ಬೆಳೀತಾವನೆ. ಯಾರು? ತಾರಕ ಮರ್ದನ ಷಣ್ಮುಖ ಸ್ವಾಮಿ. ತಾರಕಾಸುರನ ಸಂಹಾರ ಮಾಡಿದವನು. ಅವಳು ಶಿಶುವಾಗಿ ಗರ್ಭದಲ್ಲಿದ್ದಾನೆ. ತೋರುತ ಶಿಶುವಾಕಾರದಿ ದಾರಿಣಿಗೆ ಆಶ್ಚರ್ಯವಾಗಿ ಧೀರನು ಬಲಿದಂ. ತಾಯಿಗೆ ಅವಳ ಗರ್ಭದಲ್ಲಿ ತಾರಕಾಸುರನ ಪರಾವತಾರವಾದ ಷಣ್ಮುಖ ಸ್ವಾಮಿ ಬಲಿತಾ ಇದ್ದಾನೆ. ತಿಂಗಳು ಕಳೀತಾ ಇದೆ. ಆ ವೇಳೆಯಲ್ಲಿ ಕೊಂಡೆಯ ಮಂಚನ ಪ್ರಸಂಗವನ್ನು ಕೇಳಿ ಬಂದದಂತಾನೆ. ಸುದ್ದಿಯನು ಹರಿಯಾಜ ಸೂರ ದೈತ್ಯ ನರನ ನಡೆದೆಯನು ಇರದೆ ತಂದೀಶರ್ಗೆ ಒರೆವನೆಲ್ಲವನು. ನಾರದ ಮುನಿ ಕರೆದು ಮಾರಾರಿಯಿಂತೆಂದ ದಾರಿಣಿಗೆ ನೀ ಹೋಗು ಕಾರಣವೂ ಉಂಟು. ಬಸವನ ಮಹಿಮೆಯನ್ನು ವಸುದೇಗೆ ಹಾಲು ಹಾಲು ಕುಶಲ ನೀನಲ್ಲದೆ ವಶವೇ ಒಬ್ಬರಿಗೆ ಎಂದು ಬೇಡಲು ಶಿವ ಬಂದ ಹಾಸದವೆಂದು ಅಂದು ಪುಟ್ಟಿದ ಮಂಚಿ ಎಂಬ ನಾಮದಲ್ಲಿ. ಕೊಂಡೆ ಮಂಚನ ಜನ ಆಗ್ತಾ ಇದೆ. ನಾರದರು ಯಾವಾಗಲೂ ಒಂದು ಕೈಲಾಸ ವೈಕುಂಠ ಅಲ್ಲಲ್ಲಿ ಸುತ್ಕೊಂಡು ಅಲ್ಲಿನ ಸುದ್ದಿ ಇಲ್ಲಿ ಬಿತ್ತರಿಸಿ ಇಲ್ಲಿ ಬಿತ್ತರಿಸಿ ಅವರೇನೇ ಒಂದು ತಂದಿಗೆ ತಮಾಷೆ ಮಾಡಬೇಕು ಅಂತ ಸಾಮಾನ್ಯವಾಗಿ ಮಾಡಿದ್ರು ಕೂಡ ಆ ಕೆಲಸ ಅವರಿಗೆ ಶುಭಪ್ರದ ಆಗ್ತಾ ಇತ್ತು ಜನಗಳಿಗೆ. ಆ ರೀತಿ ಬೇಕಾದ್ರೆ ಒಂದ್ಸಲ ಕೈಲಾಸಕ್ಕೆ ಬಂದ್ರಂತೆ. ಎಲ್ಲರ ನಡತೆಯನ್ನು ಅಲ್ಲಿ ತಂದು ಹೇಳ್ತಾ ಇರ್ಬೇಕಾದ್ರೆ ಭಗವಂತನು ನೀನು ಮಾರಾರಿ ದಾರಿಣಿಗೆ ನೀವು ಹೋಗೋ ಕಾರಣ ಐತೆ ಅಂತ ಹೇಳ್ಬಿಟ್ಟು ಹೇಳ್ತಾನಂತೆ. ಬಸವನ ಮಹಿಮೆನ ಅರಿಬೇಕಾದ್ರೆ ನೀನೇ ಸರಿ, ಯಾಕೆ ಚಾಡಿ ಹೇಳ್ಕೊಂಡು ಒಬ್ರಿಗೊಬ್ರು ತಂದಿಕ್ಕಿ ಅದು ಪ್ರಸಂಗ ಸುಖಾಂತವಾಗ್ತಾ ಇತ್ತು, ಯಾವಾಗೂ ದುಃಖ ಅಂತ ಆಗ್ತಾರೆ. ಅದಕ್ಕೆ ಇವನೇ ಸರಿ ಅಂತ ಅಂದ್ಬಿಟ್ಟು ನಾರದನ್ನ ನೀನು ಹೋಗಿ ಹುಟ್ಟಿ ಕಲ್ಯಾಣದಲ್ಲಿ ಮಹಿಮೆ ಮೇರಿ ಅಂತಂದ್ಬಿಟ್ಟು ಹೇಳಿ ಕಳಿಸ್ತಾರಂತೆ. ಆಗ ಮಂಚಣ್ಣ ಪುಟ್ಟಿ ಬಿಜ್ಜಳೆಗೆ ಪ್ರಿಯದ ನಿಯೋಗಿಯಾಗಿ ಗುಪ್ತ ಭಕ್ತಿಯಲ್ಲಿ ಅಂತರಂಗದಲ್ಲಿ ಸಲ್ಲಿಸುವ ಜಂಗಮ 12,000 ಬಹಿರಂಗಕ್ಕೆ ಶಿವಾಚಾರವಾದಿ ಎಂಬಂತೆ ಬಸವ ಮೊದಲಾದ ಶರಣರ ಮಹಾತ್ಮೆಯನ್ನು ಪ್ರಕಟವ ಮಾಡುತ್ತಿದ್ದರಂತಾನೆ. ಇಲ್ಲಿ ಬಂದರೂ ಕೂಡ ಅಂತರಂಗದಲ್ಲಿ ಗುಪ್ತವಾಗಿ 12,000 ಜನಕ್ಕೆ ಜಂಗಮಾರ್ಚನೆ ಮಾಡ್ತಾ ಇದ್ದಂತೆ. ಅದೇನಾ ಏನು ಅದಕ್ಕೆ ಅಲ್ಲ, ಅದು ಪ್ರಕಟವಾಗಿ ಇಲ್ಲ ಶಿವಾಚಾರವಾದಿ ಶಿವಾಚಾರ್ಯರಿಗೆ ವಿಮುಖವಾಗಿ ಅವ್ರನ್ನ ಖಂಡಿಸಿ ಮಾತಾಡೋದು. ಒಳಗಡೆ ಮಾತ್ರ ಅಂತರಂಗದಲ್ಲಿ ಇಷ್ಟೊಂದು ಭಕ್ತಿಯಿಂದ ನಡ್ಕೊಳ್ತಾ ಇರ್ತಾನಂತೆ. ಅಂತ ಶರಣರ ಮಹಾತ್ಮೆ ಪ್ರಕಟವಾಗುವ ಒಂದು ಪ್ರಸಂಗ ಬರ್ತಾ ಇದೆ ಈಗ. ಉದಯಕ್ಕೆ ಬಸವರಾಜನು ಹರನ ಪೂಜೆಯ ಕ್ರಮವ ತೀರಿಸಿ ಅರಸನೆಡೆ ಪೋಪುದಕ್ಕೆ ವಸ್ತ್ರ ಭೂಷಿತವನು ಆದ. ಹುಟ್ಟ ಎಳೆಗಾವಿಯ ಸುಧೋತ್ರವ ತೊಟ್ಟ ಕೆಲಸದ ಪೈಟನಂಗಿಯ ಕಟ್ಟಿದನು ಬಡಿತಾತಿಯಂಗುಲ ಕಿಟ್ಟ ಮುದ್ರಿಕೆಯ ಕೊರಳ ಚೆನ್ನ ಶಿವಾಕ್ಷಿ ಮಾಲೆಯ ಮೆರವ ಮುತ್ತಿನ ಹಾರ ಮಣಿಸರ ಉರುತರದ ಕಟಿಡ ಮುದಲಿಸಿದ ಹರ್ಷದಿಂದ ಎಸವ ಮೂರೇಕೆಯಲಿ ಬಸಿತವನೊಸಲ ಮಧ್ಯದಿ ಧರಿಸಿ ಕರ್ಣದೆ ಕುಶಲದಲ್ಲಿ ಮೌತಿಕದ ಮಣಿಭೂಷಣವಲಂಕರಿಸಿ ಕುಂದಣದ ಸೆರಗಿಂದಲೊಪ್ಪುವ ಚಂದವೆ ಸವತಿ ಪಾಗುಸುತ್ತಿದ ಕುಂದುಮಿನ ಹರಳಂತೆ ಪೊಳೆವದಿ ವ್ಯಾಪಾರವ ಕೊದ್ದ ಹರ್ಷದಲ್ಲಿ ಶೃಂಗರಿಸಿ ಅಂದಳ ತರಿಸಿ ಏರಿದ ಬಸವರಾಜನು ಪೊರೆಯ ಕರುಣದಿ ಬಿಜ್ಜಳನ ಆನಂದ ದೋಲನಕ್ಕೆ. ಈ ರೀತಿ ಕೆಲವಾರು ಸಲ ನಡೀತಾ ಇರ್ಬೇಕಾದ್ರೆ ನಾನು ಸಾಕಷ್ಟು ಮಾಡಿದ್ದಾನೆ ಆ ಥರ ಪ್ರಸಂಗಗಳು ತಂದು. ಅದರಲ್ಲಿ ಒಂದು ಪ್ರಸಂಗನ ಇವಾಗ ಹೇಳ್ತಾರೆ. ಬಸವಣ್ಣನವರು ಸೂರ್ಯನ ಉದಯಕ್ಕೆ ಮುಂಚೆನೆ ಎದ್ದು ಸ್ನಾನ ಪೂಜೆಯನ್ನು ತೀರಿಸ್ಕೊಂಡು ಇದಕ್ಕೆ ಹೋಗ್ಬೇಕಾದಾಗ ಸಮರ್ಪಕವಾದ ರೀತಿಯಲ್ಲಿ ವಸ್ತ್ರ ದಿರಿಸುಗಳನ್ನು ಧರಿಸ್ಬೇಕಲ್ಲ, ಅವೆಲ್ಲವನ್ನು ಧರಿಸ್ಕೊಂಡು ಕೊರಳಲ್ಲಿ ಶಿವಾಕ್ಷಿ ಮಾಲೆ ಹಾಕ್ಕೊಂಡು ಉತ್ತಿನ ಎಲ್ಲವನ್ನು ಹಾಕ್ಕೊಂಡು ವಸ್ತ್ರ ವಿಭೂತಿ ಧರಿಸ್ಕೊಂಡು ಎಲ್ಲ ಮಾಡಿಕೊಂಡು ಒಂದು ಹಂದಣ ಪಲ್ಲಕ್ಕಿ ತರಿಸಿ ಓಲಗಕ್ಕೆ ಬರ್ತಾವನಂತೆ. ಆ ಬಿಜ್ಜಳನ ಓಲಗದ ಸಂಭ್ರಮನ ಏನು ಅಂತ ಹೇಳ್ತಾರೆ. ಮಂತ್ರಿಗಳು ಮಂಡಲೇಶ್ವರ ಮನ್ನೆಯ ನಾಯಕ ಐದು ಮೈಲಿನ ಅರಿಕ ಭಟರು ಕರುಣಿಕರು ಕಾರ್ಯ ಸಾಧಕನ ಯೋಗಿಗಳು ದಳೆಯ ಉದ್ಯೋಗದಾತರು ಜನರು ಛತ್ರಿ ಚಾಮರನಾಡು ಎಟ್ಟಿ ಪಿಡಿದಿರುವವರು ಹತ್ರ
ಮಾಡುವರು ಲೆಕ್ಕವಿಲ್ಲ ಸಂದಣಿಯೋ ಭಟ್ಟರು ನಿಜಯ ಕಟ್ಟಿಗೆಯಕಾರರು ನಟ್ಟುವರು ನಾನಾ ವಿದ್ಯದ ಪ್ರೌಢರು ವೀಣೆ ತಂಬೂರಿನ ವಿದ್ಯಾ ವಿನೋದರು ಜಾಣ ಜಾತಿ ಕರ್ತರು ಹಾಸ್ಯಯುತರು ಕೊಂಡೆಯ ದಿಂಡೆಯ ತಂಡವರು ತಂಡ ತಂಡದಲ್ಲಿ ಉದ್ದಂಡ ಒಪ್ಪೆ ಇಂತಪ್ಪ ಸಕಲ ವಿನಿಯೋಗದೊಳಗ ಮಧ್ಯೆ ಸಂತಸದಿ ಬಿಜ್ಜಳನು ಸಂಭ್ರಮದಿಂದ ಕಂದರ್ಪ ಲಾವಣ್ಯ ಟಿವಿಯಲ್ಲಿ ಅಂದು ಒಪ್ಪಿದ ಬಿಜ್ಜಳೇಂದ್ರನಂತೆ. ಬಿಜ್ಜಳನ ಸಂಭ್ರಮಕ್ಕೆ ಅಲ್ವಾ ಬಸವಣ್ಣ ಸಂಭ್ರಮದಿಂದ ಅವರ ಒಂದು ವೈವಿಧ್ಯಮಯವಾಗಿ ಬಂದರು. ಆದರೆ ಬರೋಷ್ಟೊತ್ತಿಗೆ ಬಿಜ್ಜಳನ ಒಳಗ ದಿನನಿತ್ಯದಂತೆ ಯಾವ ರೀತಿ ಇತ್ತು ಅಂತ ಅದನ್ನು ಚೆನ್ನಾಗಿ ವರ್ಣಿಸಿ ಅವರು ಕಂದರ್ಪ ಲಾವಣ್ಯ ಅಧಿಕ ಟಿವಿಯಲ್ಲಿ ಮನ್ಮಥನಿಗಿಂತ ಹೆಚ್ಚಿನ ಟಿವಿಯಲ್ಲಿ ಬಿಜ್ಜಳನ್ನು ಸಿಂಹಾಸನದಲ್ಲಿ ಮಂಡಿಸವನೆ ಅಂತೆ. ಆವಾಗ ಓಲಗಕ್ಕೆ ಬಸವರಾಜ ದೇವರು ಅವರು ಬಂದರು, ಪೀಠದಲ್ಲಿ ಬಿಜ್ಜಳ ಕೊಟ್ಟಿದ್ದಾನೆ. ಬಿಜ್ಜಳ ರಾಯನಾಯಿತು ಕರವಿಡಿದು ಕುಳ್ಳಿರಿಸಿಕೊಂಡು ಬಸವಣ್ಣನ ಕರ ಹಿಡಿದು ಅವನ ಪೀಠದಲ್ಲಿ ಕೂತಿಸಿ ಸಕಲ ರಾಜ್ಯದ ನಿರ್ಣಯವನ್ನು ಪೇರಿ ಕೇಳುವ ಸಮಯದಲ್ಲಿ ಪ್ರಜೆಗಳ ವಿಷಯವನ್ನು ದಿನದ ವಿಷಯಕ್ಕೆ ಕೇಳಬೇಕಲ್ಲ, ಆ ವಿಷಯಗಳೆಲ್ಲ ಕೇಳಿ ತಿಳ್ಕೊಳ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಬಸವಣ್ಣವ್ರು ಕೈ ಎತ್ತದ್ರಂತೆ. ಯಾಕೆ ಎತ್ತಿದ್ರು ಅಂತ ಇವಾಗ ಗೊಲ್ಲತಿಯ ಮಜ್ಜಿಗೆ ಕೊಡವ ಪಿಡಿದ ಪವಾಡ. ಮಂಡಲೇಶ್ವರ ಮಕುಟವರ್ಧನ ದಂಡ ಜನರ ಮಧ್ಯದಿ ದಂಡನಾಯಕ ಎತ್ತಿದನು ಕೈಯ ಕಂಡಿರೇನೈ ಮುಂದುಗಾಣದೆ ಬಿಜ್ಜಳನ ಕೊಂದನೆಂದು ಎತ್ತಿದ ಇಂದು ತನದು ದಂಡತೆಯನ್ನು ಮುಂದೆ ಕೊಡಲು ಎಂದ ಕೊಂಡೆಯ ಮಾತ ಕೇಳುತ್ತ ಎಂದನಾಗ ಬಿಜ್ಜಳ ಇಂದು ಬಸವನಿ ಕೈಯ ನೆತ್ತಿದ ಚಂದವೇನು ಬಿಜ್ಜಳನೆ ಕೇಳೊಬ್ಬ ಗೊಲ್ಲತಿ ಮಜ್ಜಿಗೆಯನ್ನು ತರುತ್ತ ಬೀದಿಯೊಳ್ ಹೆಜ್ಜೆ ಜಾರಲು ಬಸವ ಎನ್ನಲು ಪಿಡಿದನ ಕೊಡನ ನಾರಿ ಭಕ್ತಿಯ ಕೊಡನು ಭೂಮಿಗೆ ಜಾರಿ ಬೀಳದಂದಲಿ ಸೇರಿ ಪಿಡುವರೆ ಕರವನೆ ತೀರ ಕೇಳು ಇಲ್ಲಿ ಕೈಯೆತ್ತಿದಡೆ ಬೀಳುವ ಗೊಲ್ಲದಿಯ ಮಜ್ಜಿಗೆಯ ಕೊಡನನು ಅಲ್ಲಿ ಪಿಡಿದೇನೆಂಬ ಗಾಢದ ಲಾವ ಮಾತುಗಳು ಆದಡ ಕಲಿ ಕುಸಿಯು ಗಿಟವನ್ನು ಶೋಧಿಸಿಗರೆ ನೋಡುವ ಮೇದಿನಿಯೊಳಿದು ಚೋದ್ಯವೆಂದು ಆಡಿದನು ಮಂಚಿ ಆಡಿದಂತ ಬಸವ ವಾಕ್ಯಕ್ಕೆ ಕೋಡೆ ಮಂಚಿಯು ನುಡಿದನು ಗಾಢ ಕಳುಹಿಸು ನೃಪತಿ ದೃಷ್ಟವ ನೋಡಬೇಕು. ಅವರು ಕೈ ಎತ್ತಿದ್ದಕ್ಕೆ ಇವರೆಲ್ಲ ಅವರ ಚಾಡಿಕೋರು ಇರ್ತಾರಲ್ಲ, ಕೊಂಡೆ ಮಂಚಣ್ಣವರು, ನಾರಾಯಣ ಕ್ರಮಿತ, ಇಲ್ಲ ಮುಂತಾದ ಅನೇಕ ಜನ ಇರ್ತಾರೆ. ಅವರು ಇವ್ರ ಮೇಲೆ ಮಸೀತಾ ಇರ್ತಾರೆ. ಯಾವಾಗ ಇವರು ಮುಂದೆ ಪ್ರಸಿದ್ಧರಾಗಿ ಬಂದರು ಅವ್ರು ವಿಜಯನ ಮತ್ತು ಅವನ್ನೇ ಓಲೈಸ್ತಾ ಇರ್ಬೇಕಾದ್ರೆ ಬಸವಣ್ಣ ಅವ್ರಿಗೆ ಒದಗೋ ಪಟ್ಟ ಇವ್ರಿಗೆ ಬರ್ತೈತೆ ಅನ್ನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ವಿಜಯನಿಗೆ ಹೇಳ್ತಾರಂತೆ, ರಾಜ ಅವ್ರು ಕೈ ಎತ್ಬಿಟ್ಟು ನೀನು ಕೊಲ್ಲಬೇಕು ಅಂದ್ಬಿಟ್ಟು ಕೈ ಎತ್ತವ್ರೆ, ನೀನು ಕೈ ಎತ್ತಿದ್ರೆ ಏನಕ್ಕೋಸ್ಕರ ಅಂದ್ಬಿಟ್ಟಿದ್ರೆ ನೀನು ಕೊಲ್ಲಬೇಕು ಅಂದ್ಬಿಟ್ಟು ಮಾಡೋರೆ ಅಂತ ಅಂದ್ಬಿಟ್ಟು ಅವ್ನಿಗೆ ಹೇಳ್ತಾರಂತೆ. ಅದಕ್ಕೆ ಬಿಜ್ಜಳನೆ ಇದು ಎಂದುಕೊಂಡೆಯ ಮಾತು ಕೇಳ್ತಾರೆ. ಬಿಜ್ಜಳನ ಹೌದೇನಪ್ಪ ಬಸವಣ್ಣ, ನಿನ್ನ ಮನಸ್ಸಲ್ಲಿ ಏನಿತ್ತು, ನೀನು ಇದಿರ್ತ ಅಂತ ಕೇಳಿದಾಗ ಇಲ್ಲ ಹೇಳ್ತಾರಂತೆ, ಇಲ್ಲಪ್ಪ ನಮಗೆ ನಮ್ಮ ಮನಸ್ಸಿನಲ್ಲಿ ಇಲ್ಲ. ಹಾಲು ಮಾರಗೊಲ್ಲತಿಯು ಕಾಲು ಜಾರಿ ಬೀಳುವಾಗ ತಂದೆ ಬಸವ ಕಾರ್ಯವೆಂದು ಕರೆಯಲು ಹಂಗೆ ಜಾರಿ ಬೀಳ್ತಾ ಇರ್ತಾಳೆ. ಗೊಲ್ಲತಿ ತಗೊಂಡ್ಬರ್ತಾ ಇರ್ತಾಳೆ ಹಾಲು ಮಾರೋದಕ್ಕೆ ಬೆಳಗಿನ ಜಾವದಲ್ಲಿ. ಆವಾಗ ಕಾಲು ಜಾರಿ ಬಿದ್ದೇಳ್ಬೇಕಾಗ ಬಸವಣ್ಣ ಬಸವಣ್ಣ ಅಂತ ಒಬ್ಬ ಕೊಡನ ಇಟ್ಕೊಂಡಿರಂತೆ. ಅವಳು ಕೊಡ ನೆಲಕ್ಕೆ ಬೀಳಿಲ್ಲಂತೆ, ಯಾರೋ ಬಂದು ಅದ್ರ ಕೊಡ ಅಲ್ಲೇ ಇಟ್ಕೊಂಡಂಗೆ ಅವಳಿಗೆ ಭಾಷೆ ಆಯ್ತಂತೆ. ಅದನ್ನ ಇವ್ರು ಹೇಳಿದ್ರಲ್ಲಿ. ಅದಕ್ಕೆ ಅಲ್ಲಿ ಇದ್ದವರೆಲ್ಲ ಕೊಂಡವರು ಇರ್ತಾರಲ್ಲ ಅವರೆಲ್ಲ ಇದು ನಿಜಾನ ಬಸವಣ್ಣ, ಇಲ್ಲಿ ಕೈ ಹಿಡಿದು ಹೇಳ್ಬಿಟ್ಟು ಅಲ್ಲಿ ಎಲ್ಲೋ ದೂರದಲ್ಲಿ ಆ ಜಾರಿ ಬಿಡೋ ಕೊಡ ನಿಂತ್ಕೊಂಡ್ಬಿಡ್ತೈತಾ, ಇದು ಹಾಸ್ಯನಿಗೆ ಇದನ್ನು ಪರಾಮರ್ಶಿಸ್ಬೇಕು, ಕರೆಸೋ ಅವ್ರನ್ನ ಅಂತ ಅಂದ್ಬಿಟ್ಟು ಕೇಳಿದ್ರು. ಕರ್ಕೊಂಬರ್ತಾವ್ರಂತೆ. ಕರ್ಕೊಂಬಂದು ನೋಡಿದ್ರಲ್ಲಿ ಆಡಿದಂಥ ಬಸವ ವಾಕ್ಯಕ್ಕೆ ಕೂಡೆ ಮಂಚಿ ನುಡಿದನು ಗಾಢ ಕಳುಹಿಸ ನೃಪತಿ ದುಷ್ಟವ ನೋಡಬೇಕೆಂದು. ಈ ದುಷ್ಟಾಂತ ನಾವು ಕರೆಸಿ ನಮ್ಮ ಕಣ್ಮುಂದೆ ನಾವು ಅದನ್ನು ನೋಡ್ಕೋಬೇಕು, ನಾವು ನೈಜಾನ ವಿಷಯನ ಅಂತ ಅಂದ್ಬಿಟ್ಟು ಹೇಳಿದಾಗ ಅವಳನ್ನ ಕರ್ಕೊಂಬರ್ತಾವ್ರೆ. ಗೊಲ್ತೀನಿ ಕೇಳ್ತಾವ್ರೆ. ಅದಕ್ಕೆ ಅವಳು ಹೇಳ್ತಾಳೆ, ಇಲ್ಲ ನಾನು ಮುಂದೆ ಬಿದ್ದೋಗ್ತೀನಿ, ನನ್ನ ಕೊಡ ಹಾಲು ಬಿದ್ದೋಗ್ತೈತಿ ಅಂತ ನಾನು ಹಿಂಗೆ ಇಟ್ಕೊಂಡು ಬಸವಣ್ಣ ಕಾಪಾಡು ಅಂತ ಅಂದ್ಬಿಟ್ಟಂದೆ. ಅದಕ್ಕೆ ನನ್ನ ಕೊಡನ ಯಾರೋ ನಾನು ಬಂದು ಹಿಡ್ಕೊಂಡ್ರು,
ನನಗೆ ಅದು ದೃಷ್ಟ ನನಗೆ ಆಗಿದ್ದೆ ದೃಷ್ಟ ಅಂತ ಅಂದ್ಬಿಟ್ಟು ಹೇಳಿದಾಗ ಅಲ್ಲಿ ನೆರೆದಿರೋಂಥ ಜನಕ್ಕೆ ತುಂಬ ಇದಾಗ್ತಾ ಇರ್ತದೆ. ಇನ್ನು ಚಮತ್ಕಾರವಾಗಿ ಯಾವ ರೀತಿ ಪವಾಡ ಇದು ನಡೆದಿದೆ ನೋಡು ಅಂತಂದ್ಬಿಟ್ಟು ಒಬ್ರಿಗೊಬ್ರು ಹೇಳ್ತಾವ್ರೆ. ತತ್ತರಲ್ಲಿ ನಾ ಬಸವ ಎಂದೆನು ಪೃಥ್ವಿಯಲ್ಲಿ ಬೀಳ್ಗೊಡದೆ ನಿಂತಿತು, ಚಿತ್ತ ಜನ ಸಮರೂಪ ಬಿದ್ದಳ ಸೊಲ್ಲ ಕೇಳು ಅಂತ ಗೊಲತಿ ಹೇಳ್ತಾಳೆ. ಅದಕ್ಕೆ ಅರಸು ವಿಸ್ಮಿತನಾಗಿ ಧರಿಸಿ ಸಕಲಾಭರಣವ ಧರಿಸಿದನು ದಂಡೇಶ ಬಸವಕ್ಕೆ ಅಭಿಷೇಕದಿಂದ. ಇಂಥ ಪವಾಡಗಳೆಲ್ಲ ನನ್ನ ಆಸ್ಥಾನದಲ್ಲಿರೋ ಒಬ್ಬ ಮಾಡ್ತಾವನೆ ಅಂತಂದ್ಬಿಟ್ಟು ಅವ್ನಿಗೆ ಸಂತೋಷನೇ. ಆದರೆ ಇತ್ತಾಳಕ್ಕೆ ಸ್ವಲ್ಪ ಇರುತ್ತೆ. ಕೇಳಿದಾಗ ಒಂದೊಂದ್ಸರಿ ದೃಷ್ಟಗಳು ಬಂದಾಗ ಮುಂದೆ ಏನೇನು ಆಗಬೇಕಲ್ಲ ಅದಕ್ಕೆ ಇವೆಲ್ಲನೂ ಕಾರ್ಯಭೂತವಾಗಿ ಬರ್ತಾ ಇದೆ. ಇಂಥ ಬಸವರಾಜನ ಮಹಾತ್ಮೆಗೆ ಸಕಲರು ಸಂತೋಷಪಟ್ಟು ಕರಕಮಲವ ಮುಗಿದು ಕೊಂಡಾಡುತ್ತಿರಲು ಬಸವರಾಜನು ಭೋಜನ ಸಮಯವೆಂದು ಬಿದ್ದಳನ ಕೈಯ ಕಳಿಸಿಕೊಂಡು ತನ್ನ ಅರಮನೆಗೆ ಹೋಗಿ ಸುಖದಲ್ಲಿರೆ ಇತ್ತ ಮಂಚಣ್ಣ ಎತ್ತುಗೈದನಂತಾನೆ. ವಸುದೇವತಿನಿ ಬಸವ ಕುಟಿಲಕ್ಕೆ ವಶವ ಬಂದಿದೆ ವಿವರವರಿಯದೆ ಹೊಸತು ಮಾಡಿದ ನೊಂದು ಕುಹಕವ ಕೇಳು ಬಿಚ್ಚಳನೆ. ಮೊಸರು ಮಾರುವ ಗೊಲ್ಲತಿಯುತ ಬಸವನರಮನೆ ನಿತ್ಯ ಕಟ್ಟಳೆ ಎಸಗಿ ಒರುವಳ ದಡಲಿ ಕೌತುಕ ಮಾಯ ವಿದ್ಯೆಗಳು. ನಾರಿ ನಿನ್ಯದಿರಲಿ ಬಸವನು ಸಾರಿ ಪಿಡಿದನು ಎಂದು ಪೊಗಟಳು. ತೂರಿ ಅಳಚವೆ ಬಸವ ಕುಟಿಲವ ಟಕ್ಕು ಹೊರಗಿಡುವೆ. ಧೀರ ನೀನದ ನೋಡಿ ಸೈತಿರುಗಾರು ಮಾಡುವೆ ಬಸವ ಮಹಿಮೆಯ. ಮೀರಿ ಬಿಟ್ಟರೆ ನಮ್ಮ ಗೆದ್ದಪ್ಪನೆಂದ ಮಂಚಣ್ಣ. ಅರಿಯದಂದದಿ ಬಸವರಾಜನ ಕರೆಸು ಚರರನು ಕೆರೆಯ ಜಲವನು. ತರುವ ಸಾಸಿರ ತರುಣಿಯರ ಕೊಡವೆಲ್ಲ ತಡೆಸೆಂದ. ಬರದಿ ಕೊಡಗಳ ಜಡುಕಿ ದರೆಯಲ್ಲಿ ಕರೆದು ಬಸವನ ಎಲ್ಲ ಬಿಸುಡಲಿ. ಧರೆಗೆ ಬೀಳದೆ ಒಡೆಯದಿದ್ದಳೆ ನೋಡು ಪರಿಕಿಸುತ್ತ. ಕುಂಬಿನಿ ಪತಿ ಕರೆಸಿ ನುಡಿಯಲು ಸಂಭ್ರಮದಿ ಚರರೈತು ದಡದಲ್ಲಿ. ತುಂಬಿದ ಕೊಡ ಸಾಸಿರಂಗಳ ತಡೆದು ನಿಲ್ಲಿಸುತ್ತ. ಕಂಬು ಕಂಟಿರೆ ಕಮಲ ಮುಗಿಯರೆ ಕುಂಭ ಕುದಿರೆರು ಎಲ್ಲ ಬಸವಣ್ಣ. ಎಂಬ ಬದಲಲ್ಲಿ ಕೊಡವ ಬಿಸಿಡಿಲಿ ಎಂದರಾಚರರು. ವಸುದೆ ಪರಿಚರರಾಜ್ಞೆಯಿಂದಲೇ ಶಶಿಯ ಮುಖಿಯರು ಕೊತ್ತ ಕೊಡಗಳ. ಬಸವ ಇರುತ್ತಲಿ ಬಿಸಿಟರೆಲ್ಲರೂ ಕೊಡವ ಸಾಸಿರವ. ವಿಶ್ವತೋಮುಖನಾಗಿ ಕೊಡಗಳ ಬಸವ ನಿಲ್ಲಿಸಿದ ನಂತರ ವಿಸಜ ಮುಖಿಯರ ಕರೆದು ತಂದರು ಬಿಚ್ಚಳನ ಬಳಿಗೆ. ಎತ್ತಿ ಮೇಲಂತರದಿ ಕೊಡಗಳು ವೃತ್ತ ಕುಜೆಲ್ಲ ನಿಂತರೆ. ಪೃಥ್ವಿಪತಿಗಳು ಸಕಲ ಪ್ರಜೆಗಳು ಕಂಡು ಬೆರಗಾಗೆ. ವಿಸ್ತರಿಸಿ ಪಗಳುತ್ತ ಬಸವನ ಅಂತರೆಲ್ಲರೂ ತುದಿಸಿ ಕೈಗಳ. ಎತ್ತಿ ಮುಗಿಯುತ್ತ ದೇವವಲ್ಲವರುಂಟೆ ಮಹಿಮೆಯನು. ಇಲ್ಲಿ ನಾವು ನೆರೆದಿದ್ದ ಜನರೆಲ್ಲ ಹೇಳಿ ಸಂತೋಷದಿಂದ ಹೋದ್ರು. ಆದರೆ ಈಗ ಕೊಂಡಿ ಮಂಚಣ್ಣ ಮುಂತಾದವರೆಲ್ಲ ಇದಕ್ಕೆ ಇನ್ನೊಂದು ಸನ್ನಾಹ ಮಾಡ್ಕೊತಾವ್ರೆ. ಅದೊಂದು ಬಸವಣ್ಣ ಮಾಡಿಬಿಟ್ರೆ ಮಹಿಮೆ ಎಲ್ಲರೂ ಒಪ್ಕೊಂಡ್ಬಿಟ್ರು. ಇನ್ನೂ ಅದಕ್ಕಿನ್ನೂ ಹೆಚ್ಚಿನ ಒಂದು ಕುಟಿಲತೆಯನ್ನು ಮಾಡಿ ಅವನು ಸಿಕ್ಕಿಸ್ಬೇಕು ನಾವೀಗ ಇದಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಾವ್ರೆ. ಇದು ಗಾರು ಮಾಡಿ ಬಸವಣ್ಣ ಮಹಿಮೆನ ಅವನ್ನ ಬೀದಿಗೆ ತರಬೇಕು. ಅರಿಯದಂದದಿ ಬಸವರಾಜನ ಕರೆಸ್ಬಿಟ್ಟು ಕೆರೆ ಜಲದಿಂದ ಸಾಸಿರ ಜನ ಹೆಣ್ಮಕ್ಳು ತರಿಸಿ ಕುಂಭಗಳಲ್ಲಿ ನೀರನ್ನ ಕೊಟ್ಬಿಟ್ಟು ಧರೆಗೆ ಬೀಳದೆ ಒಡೆಯದಿದ್ರೆ ನೋಡು ಪರಕಿಸಿದ್ದ. ಅವರು 1000 ಕೊಡಗಳನ್ನ ಹೆಣ್ಮಕ್ಳು ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಅದು ಬೀಳ್ದಂಗೆ ಮತ್ತೆ ಮಾಡಬೇಕು ಬಿದ್ದೋಗ್ದಂಗೆ. ಈ ಒಂದು ಕೊಡನ ಮಾಡ್ದ 100,000 ಕೊಡನ ಮಾಡೋಂಥ ಶಕ್ತಿ ಐತೆ ಇಡು ನೋಡೋಣ ಅಲ್ಲ ತಪ್ತಾನೆ ಇವನು ಅಂತ ಅಂದ್ಬಿಟ್ಟು ಅನ್ಕೊಂಡು ಮಾಡ್ತಾರಂತೆ. ವಸುದೇವತಿ ಚರರಾಜ್ಞೆಯಿಂದಲೇ ಅವರು ಬಿಜರನ ಮಾತು ಕೇಳ್ಕೊಂಡು ಎಲ್ಲರಿಗೂ ಆಜ್ಞೆ ಮಾಡಿ 1000 ಜನ ಹೆಣ್ಮಕ್ಳು ಬಂದರು. ಕೊಡನ ತಗೊಂಡು ತಲೆ ಮೇಲೆಲ್ಲ ಇಟ್ಕೊಂಡು ಬಸವ ಏನಂತೇಳಿ ಬಿಸುಟರೆಲ್ಲರೂ ಕೊಡುವ ಕೊಡದೆ ಸಾಸಿರ ಕೊಡನ ಬಿಸಾಕೋದಂತೀವಿ ಆಕಾಶಕ್ಕೆ. ಅವೆಲ್ಲರೂ ಏನಾಯಿತು, ವಿಶ್ವತೋಮುಖನಾಗಿ ಕೊಡಗಳ ಬಸವ ನಿಲ್ಲಿಸಿದ ನಂತರದೊಳ ವಿಸದ ಮುಖಿಯರ ಕರೆದು ತಂದರು ಬಿಜ್ಜಳನ ಬಳಿಗೆ. ಆ ಕೊಡಗಳೆಲ್ಲ ನೆಲಪಿಳ್ಳಿಲ್ಲಂದ್ರೆ ಅಲ್ಲೇ ನಿಂತ್ಕೊಂಡು ಅಂತೆ ಅಂಬರದಲ್ಲಿ. ಅದನ್ನ ನೋಡಿದಂಥ ಇವರೆಲ್ಲರೂ ಬಿಜ್ಜಳನ್ನು ಎಲ್ಲರನ್ನು ಆಸ್ಥಾನ ಕರೆಸ್ತಾವಂತೆ. ನೆತ್ತಿ ಮೇಲಂತರದ ಕೊಡಗಳು ವೃತ್ತ ಕುಚೇರಿಗೆಲ್ಲ ನಿಂತಿವೆ. ಪೃಥ್ವಿಪತಿಗಳು ಸಕಲ ಪ್ರಜೆಗಳು ಕಂಡು ಬೆರಗಾಗಿ. ಎಲ್ಲ ಪ್ರಜೆಗಳೆಲ್ಲ ನೋಡ್ತಾವ್ರೆ, ಊರಿನ ಜನ ಎಲ್ಲ ಬಂದು ನೋಡ್ತಾವ್ರೆ ಈ ವಿಸ್ಮಯನ. ಎಲ್ರಿಗೂ ಸಂತೋಷ ಆಗ್ತಾ ಇದೆ. ಅವರೆಲ್ಲರೂ ಅವರು ಬಸವಣ್ಣವ್ರನ್ನ ಸಿಕ್ಕಿಸ್ಬೇಕು ಅಂತ ಮಾಡಿದ್ರು. ಮತ್ತೆ ಇಲ್ಲಿ 1000 ಜನ ಬಸವಣ್ಣವ್ರು ಅವ್ರು ಹೊಗಳಂತ ವ್ಯವಸ್ಥೆ ಬಂತು. ನಾವು ಯಾರಿಗಾನ ಒಂದು ಏನಾರು ಮಾಡಕ್ಕೆ ಹೋದ್ರೆ ಅದಕ್ಕೆ ಹತ್ತರಷ್ಟು ನಮಗೆ ಆಗುತ್ತೆ ಹೊರತು ಚೆಂಡು ಗೋಡೆಗೆ ಹಾಕಿದಾಗ ನಮಗೆ ಬಂದಾಗ ಹೋದು ಅಲ್ವಾ. ಯಾವ ರೀತಿ ಕೋರ್ಸ್ದಾಗ ಹಾಕಿರ್ತೀವಿ ಅದು ಹಂಗೆ ನಮಗೆ ಬರುತ್ತೆ. ಆದರೆ ಅರಿಯದೆ ಈಗ ಮಾಡಿದಂಥ ಕುಚೇಷ್ಟೆಗಳಿಗೆ ಈ ರೀತಿ ಇದಾಗಿದೆ. ಈಗ ಇನ್ನೊಂದು ಪವಾಡ ಮಾಡ್ತಾರೆ. ಅದು ಸೂರ್ಯನ 11 ದಿನ ನಿಲ್ಲಿಸಿದ ಪವಾಡ. ಬೆಳಕು ಹಿಂಗದು ಸೂರ್ಯ ಜರಿಯನು ಚೆಲುವದಾಯಿತು ಗಳಿಗೆ ಲೆಕ್ಕವು ಕೇಳು ನೃಪವರನೆ. ಬಳಿಕ ಬಿಜ್ಜಳ ಕೇಳಿ ತಿಳಿದ
ನುಡಿದನು ಗಿಳಿಯೊಳಚ್ಚರಿ ಜನರ ಶೋಕವು ನಳಿನ ಸಕ ನಿಂತಿರುವ ಬಗೆಯನ್ನು ಕಂಡು ಬೆರಗಾದ. ಬಸವರಾಜನ ಮಹಿಮೆ ತಂತ್ರವು ಹೊಸದು ಮತ್ತೊಂದಿಲ್ಲವೆನ್ನುತ್ತ ವಸುದ ಪತಿತ ದೈನ್ಯದಿಂದಲೇ ನೆರೆದ ಸಭೆಯೊಳಗೆ ಕುಶಲ ಗೋವಿದ ಬಸವ ಮೂರ್ತಿಯ ಬಸಜ ಸಕ ನಂಬಿಟ್ಟು ನನ್ನಯ್ಯ ನಸುಮತಿಯ ತಪ್ಪನ್ನು ಕ್ಷಮಿಸುವುದು ನಿನ್ನ ಲೆಕ್ಕವನು. ಕೇಳಿದುದು ತಪ್ಪೆನ್ನ ಮನ್ನಿಸು ಕಾಲಹರ ಶಿವ ಪೂಜೆ ಕೈದು ನೀ ಲೀಲೆ ಶ್ರೀ ಗುರು ಬಸವರೆನ್ನಲು ಸೂರ್ಯ ತಡೆದುದನು. ಬಾಳಲೋಚನ ಗರುಡಲಿ ಬರಿ ಮೇಲೆ ದಿನಕರ ಎನ್ನಲಾಕ್ಷಣ ಕೇಳಿದಪ್ಪಣೆಯಿಂದ ಹೋದನು ಬಸಜ ಸಕನಾಗ. ಅಂದು ಶ್ರೀ ಕಲ್ಯಾಣ ಪಟ್ಟಣ ಸಂತ ವಿಸ್ಮಿತದಿಂದ ಬಸವ ದಿನೇಂದ್ರನನ್ನು ಕೊಂಡಾಡಿ ನುತಿಸುತ್ತಲಿದ್ದರನು. ಅಂದು ವಿಚ್ಚಳ ಸಭೆಯ ತಾರೆಯೊಳಂಡಳೆ ತಡಿಸಲಿರುವ ಚಂದ್ರನಂತದಿ ಮೆರೆದ ಮಹಿಮನು ಬಸವರಾಜೇಂದ್ರ. ಇಲ್ಲಿ ಯಾವುದನ್ನು ಸಿಕ್ಕೊಳ್ತಾ ಇಲ್ಲ ಬಸವಣ್ಣವರು. ಅವ್ರು ಇನ್ನೊಂದು ಸಣ್ಣ ನಿರ್ಧಾರ ಮಾಡ್ತಾವ್ರೆ. ಏನು ಅಂದ್ರೆ ರಾಜ, ನೀನು ರಾಜ್ಯದ ಬೊಕ್ಕಸದ ಹಣನ ಇಲ್ಲ, ಅವರು ಶರಣರ ಗಣಗಳಿಗೆ ಉಪಯೋಗಿಸ್ತಾವ್ರೆ. ಮತ್ತೆ ಅವ್ರಿಗೆ ಎಲ್ಲಿ ಬರಬೇಕು ದುಡ್ಡು? ಅಷ್ಟೊಂದು ಜನಕ್ಕೆ ದಿನ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೂ ನೀನು ದಂಡಾಧಿಪತಿ ಅಂತ ಅವ್ನಿಗೆ ಇದು ಕೊಟ್ಟಿದ್ಯಾ, ಅವಕಾಶ ಕೊಟ್ಟಿದ್ಯಾ. ಇನ್ನು ಏನು ರಾಜ್ಯದ ಭಾರನ ಪ್ರಜೆಗಳಿಗೆ ಏನು ಕೊಡ್ತಾವನೆ, ಏನು ಮಾಡ್ತಾವನೆ ಲೆಕ್ಕ ಏನು ನೀನು ಕೇಳ್ತೀರ ಮಾಡ್ತಾ ಇದೆಯಾ? ಅಲ್ಲಷ್ಟು ನೋಡ್ರೆ ಅಷ್ಟೊಂದು ಖರ್ಚು ಮಾಡ್ತಾವನೆ, ಅವ್ನಿಗೆ ಬರೋ ಆದಾಯ ಎಲ್ಲೈತೆ, ಅದಕ್ಕೆ ನೀನು ಅದ್ರ ಲೆಕ್ಕ ಕೇಳು ಅವನು ಬಸವಣ್ಣನ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾವ್ರೆ, ಹೇಳ್ಮೆಯ ನಿನ್ನ ಲೆಕ್ಕಿಸೆ ತಾಳ್ಮೆಯಂತಿಗೆ ಸಲ್ಲ ಸಾರಿದೆ ಬಿಜ್ಜಳ ನವುದು ನಿಜವೇನೆ. ಅವ್ರು ಅವಾಗ ಓದ್ತೈತೆ ಅವನಿಗೆ ಬಿಜ್ಜಳನಿಗೆ. ಸರಿ ಹೌದಪ್ಪ ಕಳಿಸ್ತೀನಿ ಅಂತ ಬಸವಣ್ಣವ್ರನ್ನ ಕರೆಸಿ ಲೆಕ್ಕ ಕೊಡಪ್ಪ ನೀನು, ಇದು ಪ್ರಜೆಗಳ ಏನು ಖರ್ಚು ಮಾಡಿದ್ದೀಯಾ, ಬೊಕ್ಕಸಿಂದ ಏನೇನು ಖರ್ಚಾಗಿದೆ, ಏನೇನು ಆದಾಯ ಬಂದಿದೆ, ನಮ್ಗೆ ಅದನ್ನು ನೀನು ಒಪ್ಪಿಸ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾವ್ರೆ. ಆಗ ಜಗದೊಳಗೆ ಬಡವರು, ಕೂಲಿ ಮಾಡೋರು, ಕಷ್ಟ ಮಾಡೋರು ಎಲ್ಲರನ್ನು ಬೆವರು ಕಷ್ಟ ಆರಿಸಿದ ದುಡ್ಡನ್ನೆಲ್ಲ ಚಿಂದಿ ಓಡಾಯಿಸಾಕ್ತಾವೆ ಬಸವಣ್ಣ ಅಂತ ಏನು ಹಲವು ಸಲದ ಮಾತುಗಳು ಹೇಳಿರ್ತಾರಲ್ಲ, ಆ ಒಂದು ಇದಕ್ಕೆ ಇವಾಗ ಈ ಲೆಕ್ಕ ಬಂದಿದೆ. ಆವಾಗ ಇಂಥ ಗಳಿಗೆಯ ಲೆಕ್ಕ ನೋಡಲು ಮುಂತೆ 360 ಆಯಿತು, ಮಂತೆನೇಶನ ಗಳಿಗೆ ಲೆಕ್ಕ ಬಂದು ಹೇಳಿದರು. ಅಲ್ಲಿ ಬಂದು ಕೇಳ್ತಾವೆ ಇವನ್ನ, ಲೆಕ್ಕ ನೀನು ತೋರಿಸ್ಬೇಕು ಅಂದಾಗ ಬೆಳಕು ಹಿಂಗದು ಅವನು ಸೂರ್ಯನ 11 ದಿವಸ ತಡೆದು ನಿಲ್ಲಿಸ್ಬಿಟ್ನಂತೆ. ಲೆಕ್ಕ ಅಷ್ಟೊಂದು ವಿವರವಾಗಿ ಕೊಡಬೇಕಲ್ಲ ಸೂರ್ಯನ ಗಗನದಲ್ಲಿ. ಆವಾಗ ಬೆಳಕಾಗ್ತಾ ಇಲ್ಲ, ರಾತ್ರಿ ಆಗ್ತಾ ಇಲ್ಲ, ಜನರಿಗೆ ಜೀವನೋಪಾಯಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತಂದರೆ ಅಷ್ಟು ಕಷ್ಟ ಆಗ್ತಾ ಇದೆಯಂತೆ. ಆಗ ಕೇಳಿರುವುದು ತಪ್ಪೆನ್ನ ಮನ್ನಿಸು ವಿಸರ್ಜಸಕನ ಬಿಟ್ಟು ನನ್ನಯ್ಯ ನಸುಮತಿಯ ತಪ್ಪನ್ನು ಕ್ಷಮಿಸುವುದು ನಿನ್ನ ಲೆಕ್ಕವನು. ಆವಾಗ ಅವನು ಬಸವಣ್ಣವರು ಮಾಡಿದ್ರಲ್ಲ ಲೆಕ್ಕನ 11 ದಿವಸ ಸೂರ್ಯನ ತಡೆದು ಆ ಲೆಕ್ಕವನ್ನೆಲ್ಲ ಒಂದು ತಪ್ಪಿಲ್ಲದೆ ಎಲ್ಲ ತಂದು ವಸುಮತಿಗೆ ಬಿಜಳನಿಗೆ ಒಪ್ಪಿಸ್ತಾವ್ರಂತೆ. ಆ ಖರ್ಚಿಗಿಂತ ಆದಾಯನೇ ಹೆಚ್ಚಾಗಿದೆಯಂತೆ ಅದರಲ್ಲಿ. ಆವಾಗ ಈಗ ಅಂದ್ಕೊಳ್ತಾವ್ರೆ, ನಾನು ಇವರು ಚಾಡಿಕೋರ ಮಾತು ಕೇಳಿ ಈ ಮಾಡಿ ತಪ್ಪಾಯಿತು ಅಂತ ಅಂದ್ಬಿಟ್ಟು ಬಸವಣ್ಣನಿಗೆ ತಪ್ಪಾಯ್ತಪ್ಪ ಕ್ಷಮಿಸು ಅಂತ ಕೇಳಿಕೊಂಡು ಕಲ್ಯಾಣ ಪಟ್ಟಣ ಸಂದ ವಿಸ್ಮಿತದಿಂದ ಬಸವ ದಿನೇಂದ್ರನನ್ನು ಕೊಂಡಾಡಿ ನುತಿಸುತ್ತ ಇದ್ದನು ಅನ್ನೋ ಹೊತ್ತಿಗೆ ಆ ಬಿಜ್ಜಳನ ಸಭೆ ಕೂಡ ಮುಗಿತಾ ಇದೆ. ಅವರು ತಳಸಳಿಸಿ ರಂಜಿಪ ಚಂದ್ರನಂದದಿ ಮೆರೆದ ಮಹಿಮನು ಬಸವರಾಜೇಂದ್ರ. ಆ ರೀತಿ ಏನೇ ಸಂಕಷ್ಟಗಳು ಬಂದರೂ ಕೂಡ ಅದನ್ನು ನಾವು ಸಂಭಾಳಿಸ್ಕೊಂಡು ಸಮರ್ಪಕವಾದ ರೀತಿಯಲ್ಲಿ ರಾಜ್ಯಭಾರ ಮಾಡ್ತಾ ಬಿಜ್ಜಳನ ಮನಸ್ಸನ್ನು ಓಲೈಸ್ಕೊಂಡು ಬರ್ತಾ ಇದ್ದಾನೆ. ಆದರೆ ಇವು ದಿನನಿತ್ಯ ವಿಜಯನಾಸನ ಬರೋವಂಥವು ಇವು, ಅವನ್ನೆಲ್ಲವನ್ನು ಹಗುರವಾಗಿ ನೋಡಿಕೊಂಡು ಅವನು ಅದನ್ನು ಮಾಡ್ಕೊಂಡು ಬರ್ತಾನೆ ಸಮರ್ಪಕವಾಗಿದ್ದೀವಿ. ಇಂಥ ಪವಾಡವ ಮೆರೆದು ಬಸವೇಶ ಜಂಗಮ ದಾಸೋಹದಲ್ಲಿದೆ ಮತ್ತೊಂದು ದಿನದ ಪವಾಡವೆಂದರೆ ಭುವಿಗವತರಿಸಿದ ಕಾರಣವ ಜಗದೊಳು ನೆನೆಯುತ್ತೆ ಗುರುದೇವ. ಮನುಜನು ತೋಟಿಯೆವೋ ಗದ ಮಹಿಮರ ಪದವಿಯೆವೋ ಮನದಿನ ಗುಣದೊಡಲಿಯೆವೋ ಮುನಿವಂದ್ಯನೆ ನಮಿಸೋತಿಯೆವೋ ಇವ ಮಂಗಳವನು ಕೊಡುಬೇಗ ಗಮಲು ಕರಿ ಬಡಲು ಬೆದೀಗ. ಭುವಿಗವತರಿಸಿದ ಕಾರಣವ ಜಗದೊಳು ನೆನೆಯುತ್ತೆ ಗುರುದೇವ. ಹುಟ್ಟಿ ಸಾಯುವುದ ನೋಡಿ ಕಷ್ಟಕರದಿ ನಾವು ಚಲಿಸಾಡಿ ಕಷ್ಟನೆಲಿಸಿ ಕೊಂಬುದ ನೋಡಿ ಶಿಷ್ಟನೆ ನೀನತಿ ದಯಗೂಡಿ ಶಿವ ಮಂಗಳವನ್ನು ಕೊಡುಬೇಗ ಬರು ಕರಿ ಬಡಲು ಬೆದೀಗ. ಭುವಿಗವತರಿಸಿದ ಕಾರಣವ ಜಗದೊಳು ನೆನೆಯುತ್ತೆ ಗುರುದೇವ. ಈತ ಗುಣಗಳೆಲ್ಲವ ಮರೆಸಿ ಶುದ್ಧ ಗುಣದಿ ಮನವನ್ನಿರಿಸಿ
ಸೀತಾರಾಮ ಹೃದಯ ಕಲಿಸಿ ತಿದ್ದು ಮುದತಿ ಮುದಲಿಸಿ ಶಿವಮಂಗಳವನು ಕೊಡುಬೇಗ ಭವ ದುಃಖದಿ ಬಳಲುವೆಂದೀಗ ಮುಗಿದವ ಕಲಿಸಿದ ಕಾರಣವ ಭವದೊಳು ನೇಯುತ್ತೆ ಗುರುದೇವ ಗಣಪತಿ ಹರ ಮಹಾದೇವ